ಜಯಂತಿ ವಿವಾದ ಇನ್ನೂ ನಿಲ್ತಾ ಇಲ್ಲ. ಈಗ ಮೈಸೂರಿನ ಅರಮನೆಯ ವಿಚಾರ ಈಗ ಮತ್ತೆ ಬೀದಿಗೆ ಬಂದಿದೆ. ಸ್ವತಃ ರಾಜಮಾತೆ ಪ್ರಮೋದದೇವಿ ಟಿಪ್ಪು ಇಂದ ನಮ್ಮ ದೊರೆಗಳಿಗೆ, ನಮ್ಮ ಅರಮನೆಗೆ ತೊಂದರೆ ಆಗಿತ್ತು. ಸೊ ಈಗಾಗಲೇ ಬಿಜೆಪಿ ಇದನ್ನ ಹಾದಿ ಬೀದಿಯಲ್ಲಿ ಸಂಪೂರ್ಣವಾಗಿ ಟಿಪ್ಪು ಜಯಂತಿ ರದ್ದು ಮಾಡಬೇಕಂತ ಕೂಗು ಹಾಕಿದೆ. ಮುಂದಿನ ವರ್ಷ ಟಿಪ್ಪು ಜಯಂತಿ ನಡೆಯುತ್ತಾ ನಡೆಯಲ್ಲ ಅನ್ನೋಂಥದ್ದು ಸರ್ಕಾರದಲ್ಲೂ ಕೂಡ ಗೊಂದಲ ಇದೆ. ಸೊ ಮತ್ತೊಮ್ಮೆ ಟಿಪ್ಪು ಜಯಂತಿಯ ವಿವಾದ ಜೀವಂತವಾಗಿದೆ. ಇವತ್ತಿನ ಚರ್ಚೆ ಮೈಸೂರಿನವರೆಗೂ ಟಿಪ್ಪು ಕಾಟ. ಸೊ ಹಾಗಾದ್ರೆ ಪ್ರಮೋದದೇವಿ ಇವತ್ತು ಏನ್ ಮಾತನಾಡಿದ್ರು? ಸೊ ಇಲ್ಲಿವರೆಗೂ ಕೂಡ ಮೈಸೂರಿನ ಅರಮನೆಗೆ ಸಂಬಂಧಪಟ್ಟವರು ಯಾರು ಕೂಡ ಈ ವಿಚಾರದಲ್ಲಿ ಮಾತನಾಡಿರಲಿಲ್ಲ. ಇದೇ ಮೊದಲ ಬಾರಿಗೆ ಪ್ರಮೋದದೇವಿ, ರಾಜಮಾತೆ ಪ್ರಮೋದದೇವಿ ಬೆಳಗಾವಿಯಲ್ಲಿ ಮಾತನಾಡಿದ್ದಾರೆ. ಸೊ ಏನು ಈ ಒಂದು ವಿವಾದಕ್ಕೆ ಪ್ರಮೋದದೇವಿಯ ಮಾತಿನ ಅರ್ಥ? ಅವ್ರನ್ನ ನೀವು ಪೇಟ್ರಿಯಟ್ ಅಂತ ತಿಳ್ಕೊಂಡ್ರೆ ಬೇರೆ ಪೇಟ್ರಿಯಟ್ಸ್ ಇದ್ದಾರೆ, ಅವ್ರಗಳ ಜಯಂತಿನೂ ಮಾಡಬೇಕು ಅಷ್ಟೇ ಹೇಳಕ್. ನಮ್ಮ ಫ್ಯಾಮಿಲಿಗೆ ಅವರು ತೊಂದರೆ ಕೊಟ್ಟಿರೋದ್ರಿಂದ ನಾನು ಅದ್ರ ಬಗ್ಗೆ ಅಷ್ಟು ಜಾಸ್ತಿ ಹೇಳಕ್ ಇಷ್ಟಪಡಲ್ಲ. ಅಂದ್ರೆ ಏನ್ ಕಾರಣಕ್ಕೆ ಒಬ್ಬೊಬ್ರದ್ದು ಮಾಡ್ತಾರೆ ಒಬ್ರದ್ದು ಇಲ್ಲ ಅಂತ ಅವ್ರವ್ರ ಅಭಿಪ್ರಾಯದ ಮೇಲೆ ಬರುತ್ತೆ. ನಮಗೆ ನಮ್ಮ ಫ್ಯಾಮಿಲಿಗೆ ಅವರಿಂದ ತುಂಬಾ ತೊಂದರೆ ಆಗಿರೋದ್ರಿಂದ ಅದ್ರ ಬಗ್ಗೆ. ಸೊ ಮೈಸೂರು ದಸರಾ ಸಂದರ್ಭದಲ್ಲೂ ಕೂಡ ಈ ವಿಚಾರವನ್ನ ಮೈಸೂರು ಕೊಡಗು ಸಂಸದ ಬಿಜೆಪಿಯ ಪ್ರತಾಪ್ ಸಿಂಹ ಪ್ರಸ್ತಾಪಿಸಿದ್ರು. ಅರಮನೆಯನ್ನ ಕತ್ತಲಿಟ್ಟಂತವರ ಟಿಪ್ಪು ಜಯಂತಿಯನ್ನ ಸರ್ಕಾರ ಆಚರಣೆ ಮಾಡ್ತಾ ಇದೆ, ಹಿಂದೆ ಮಾಡ್ಕೊಂಡು ಬಂದಿದ್ದೀರಿ, ಆದರೆ ಈಗ ಕುಮಾರಸ್ವಾಮಿ ಕೈ ಬಿಡಿ, ಇದು ನಿಮ್ಮ ನೇತೃತ್ವದಲ್ಲಿ ರದ್ದಾಗಲಿ ಅನ್ನುವಂಥ ಅಭಿಪ್ರಾಯವನ್ನು ನೇರವಾಗಿ ವ್ಯಕ್ತಪಡಿಸಿದ್ರು. ಆದರೆ ಕುಮಾರಸ್ವಾಮಿ ಅದಕ್ಕೆ ಯಾವುದೇ ರೀತಿಯ ಕಮೆಂಟ್ ಮಾಡಿಲ್ಲ, ಇಂಥ ವಿವಾದಕ್ಕೆ ನಾನು ಕೈ ಹಾಕಲ್ಲ ಅಂತ ಹೇಳಿದ್ರು. ಸೊ ಅವತ್ತು ಪ್ರತಾಪ್ ಸಿಂಹ, ಕುಮಾರಸ್ವಾಮಿ, ಸಚಿವ ಜಮೀರ್ ಅಹ್ಮದ್ ಏನ್ ಮಾತಾಡಿದ್ರು ಒಂದ್ಸಲ ಕೇಳೋಣ. ಹಾಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರನ್ನ ಕೇಳೋದಿಷ್ಟೇ, ಈ ದಸರಾ ಪರಂಪರೆಯನ್ನ ಆರಂಭ ಮಾಡಿದಂತ ಯದುಕುಲ 1761ರಿಂದ 1799ರವರೆಗೂ 38 ವರ್ಷಗಳ ಕಾಲ ಇಲ್ಲಿ ಕಗ್ಗತ್ತಲು ಕವಿದಿತ್ತು ಈ ಮೈಸೂರಿಗೆ. ಅದಕ್ಕೆ ಯಾರು ಕಾರಣೀಭೂತರಾಗಿದ್ದಾರೆ ಅನ್ನೋದು ನಿಮಗೆ ಗೊತ್ತಿದೆ. ಆ ಕಾರಣೀಭೂತರಾಗಿರುವಂತಹ ಜಯಂತಿಯನ್ನ ನಿಮ್ಮ ಕಾಲಘಟ್ಟದಲ್ಲಾದ್ರೂ ಕೂಡ ಬಂದ್ ಮಾಡಿ ಅಂತ ಹೇಳಿಬಿಟ್ಟು ನಿಮ್ಮನ್ನು ವಿನಮ್ರವಾಗಿ ಕೇಳಿಕೊಂಡು, ಇಂಥ ಒಂದು ಕಾಂಟ್ರವರ್ಷಿಯಲ್ ಇಶ್ಯೂಗಳ ಬಗ್ಗೆ ನಾನು ಹೆಚ್ಚಿನ ಪ್ರಾಶಸ್ತ್ಯ ಕೊಡ್ಲಿಕ್ಕೆ ಹೋಗೋದಿಲ್ಲ. ಇವತ್ತು ಅದಕ್ಕೆ ನಾವು ಯಾವ ಸಂದರ್ಭದಲ್ಲಿ ಏನು ತೀರ್ಮಾನ ಮಾಡಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ಇವತ್ತು ಯಾವುದೇ ರೀತಿಯ ನಾಡಿನ ಒಂದು ಶಾಂತಿಯನ್ನು ಕದಡ್ತಕ್ಕಂಥದ್ದಕ್ಕೆ ಅವಕಾಶ ಕೊಡದೆ ಇವತ್ತು ಉತ್ತಮವಾದ ರೀತಿಯಲ್ಲಿ ನಡೆಸಬೇಕು ಅಂತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಇದೆ. ಈಗ ಪ್ರತಾಪ್ ಸಿಂಹ ಅವರಿಗೆ ಬೇರೆ ಯಾವುದಿಲ್ಲ. ಈಗ ಎಲೆಕ್ಷನ್ ಚುನಾವಣೆ ಬರ್ತಾ ಇದೆ, ಎಂ ಪಿ ಚುನಾವಣೆ ಬರ್ತಾ ಇದೆ, 4-5 ತಿಂಗಳಿದೆ. ಜನರಲ್ ಮಾಮೂಲಿ ಎಲೆಕ್ಷನ್ ಬರೋಕ್ಕೆ 4-5 ತಿಂಗಳು ಬರ್ತಾ ಇದೆ. ಅವ್ರ ರಾಜಕೀಯ ದೃಷ್ಟಿಯಲ್ಲಿ ಈಗ ಮುಸಲ್ಮಾನ್ ಅವ್ರದ್ದು ಏನಂದರೆ, ಮುಸಲ್ಮಾನ್ ನಾವು ಅವ್ರ ವಿರೋಧ ಮಾತಾಡಿದ್ರೆ ನಮ್ಮ ಬೇರೆ ಓಟ್ ಎಲ್ಲ ಒಂದಾಗ್ತಂತ ದೃಷ್ಟಿಯಲ್ಲಿ ಹೇಳ್ತಾ ಇದ್ರೆ, ನೀವು ರಾಜಕೀಯಕ್ಕೆ ಬಂದಾದಮೇಲೆ ಜಾತಿ ಅಂತ ಮಾಡಿಕೊಡೋದು ಏನಕ್ಕಂದರೆ ಲಕ್ಷಾಂತರ ಜನ ಎಲ್ಲ ಸಮಾಜ ಹೊರದವರು ರಾಜಕಾರಣಿಗೆ ನಂಬ್ತಾರೆ. ನೀವು ಜಾತಿನೇ ಮಾಡಂಗಿದೆ, ರಾಜಕೀಯ ಬಿಟ್ಟು ಜಾತಿ ಮಾಡಿದೀವಿ. ಮೊನ್ನೆ ಅಷ್ಟೇ ಜಯಂತಿಯನ್ನು ಆಚರಣೆ ಮಾಡಿದ್ರು. ಸಿಎಂ ಕುಮಾರಸ್ವಾಮಿ ಆರೋಗ್ಯದ ನೆಪದಲ್ಲಿ ಗೈರಾಜಾದ್ರು, ಡಿಸಿಎಂ ವಿದೇಶ ಪ್ರವಾಸ ನೆಪದಲ್ಲಿ ಗೈರಾಜಾದ್ರು. ಆದರೆ ಇವತ್ತು ಕೂಡ ಟಿಪ್ಪು ಜಯಂತಿ ಮುಂದಿನ ವರ್ಷ ಆಚರಿಸ್ತೀರಾ ಅನ್ನೋ ಪ್ರಶ್ನೆಗೆ ಕುಮಾರಸ್ವಾಮಿ ಸ್ಪಷ್ಟವಾಗಿ ಹೇಳಿದ್ದೇನು ಕೇಳಿಸ್ಕೊಳ್ಳಿ. ಯಾವುದೇ ರೀತಿಯ ಗೊಂದಲಗಳಿಲ್ಲ. ಆದರೆ ಒಂದೇ ಒಂದು ಟಿಪ್ಪು ಜಯಂತಿಯ ವಿಷಯದಲ್ಲಿ ಒಂದು ಗೊಂದಲ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಒಂದು ಪಕ್ಷದ ರಾಜಕೀಯದ ಒಂದು ಹಿನ್ನೆಲೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈಗಾಗಲೇ ಅವರುಗಳು ಯಾವ ರೀತಿಯಲ್ಲಿ ಹಿಂದಿನ ದಿನಗಳಲ್ಲಿ ಟಿಪ್ಪು ಜಯಂತಿ ಉತ್ಸವಗಳಲ್ಲಿ ಭಾಗವಹಿಸಿರ್ತಕ್ಕಂಥ ಚಿತ್ರಗಳೇ ನಿಮ್ಗಳ ಮುಂದೆ ಇದೆ. ಅದರಿಂದ ಇದಕ್ಕೆಲ್ಲ ಹೆಚ್ಚಿನ ಮಹತ್ವ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಟಿಪ್ಪು ಜಯಂತಿ ಉತ್ಸವ ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡದೆ ಇವತ್ತಿನ ಸರ್ಕಾರದಲ್ಲಿ ಎಲ್ಲ ಸುಗಮವಾಗಿ ಆಗಿದೆ ಅಂತಕ್ಕಂಥದ್ದು. ಸೊ ಬಿಜೆಪಿ ಕೂಡ ಟಿಪ್ಪು ಜಯಂತಿಯನ್ನ ರದ್ದು ಮಾಡಲೇಬೇಕು, ಸಿದ್ದರಾಮಯ್ಯ ಸರ್ಕಾರ ಕಳ್ಕೊಂಡ್ರು, ನಿಮಗೂ ಅಂಥದ್ದು ಆಸೆ ಇದೆಯಾ ಅನ್ನುವಂಥ ಮಾತನ್ನ ಬಿಜೆಪಿ ನಾಯಕ ಈಶ್ವರಪ್ಪ ಕೇಳ್ತಾರೆ. ಟಿಪ್ಪು ಜಯಂತಿ ಮಾಡಕ್ಕೆ ಹೋಗಿ ಈಗಾಗಲೇ ಸಿದ್ದರಾಮಯ್ಯ ಹಾಳಾಗೋದ್ರು. ಯಾಕೆಂತಂದರೆ ಅವರೇ ಶುರು ಮಾಡಿಸಿದ್ದು. ಇದಾದ ನಂತರ ಎಷ್ಟರ ಮಟ್ಟಿಗೆ ಅವ್ರ ಪರಿಸ್ಥಿತಿ ಬಂದಿದೆ ಅಂತಂದರೆ, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಮಂತ್ರಿಗಳು ಯಾರೂ ಕೂಡ ಹೋಗದೇ ಇರೋಂಥ ಪರಿಸ್ಥಿತಿ ತಂದುಕೊಟ್ರು. ಕಾಂಗ್ರೆಸ್ನವರು, JDSನವರು ಟಿಪ್ಪು ಜಯಂತಿಗೆ ಹೋಗಲಿಲ್ಲ. ಸುಮ್ಮನೆ ನಾಟಕೀಯವಾಗಿ ಮುಸಲ್ಮಾನರು ತೃಪ್ತಿ ಪಡಿಸೋಂಥ ಪ್ರಯತ್ನ ನಡೆಸಿ ಇವ್ರು ಕೈ ಸುಟ್ಕೊಟ್ಟಿದ್ದಾರೆ. ಇವ್ರು ಮಾಡಿದ್ಮೇಲೆ ಟಿಪ್ಪು ಜಯಂತಿ ಯಾಕೆ ಹೋಗಲಿಲ್ಲ ಹಾಗಾದ್ರೆ ಇವರು? ಒಬ್ಬೊಬ್ರು ಒಂದೊಂದು ಕಾರಣ ಕೊಡ್ತಾರೆ. ಒಬ್ರಿಗೆ ಹುಷಾರಿಲ್ಲ, ಒಬ್ರು ಫಾರಿನ್ಗೆ ಹೋದೆ, ಇನ್ನೊಬ್ರಿಗೆ ಅಲ್ಲೋದೆ ಇಲ್ಲೋದೆ ಅಂತ ಅನ್ಕೊಂಡು. ರಾಮನ ಬಗ್ಗೆ, ರಾಮಾಯಣದ ಬಗ್ಗೆ, ಭಗವದ್ಗೀತೆ ಬಗ್ಗೆ ಅವಹೇಳನದ ಮಾತನಾಡಿದಂತ ಪ್ರೊಫೆಸರ್ ಭಗವಾನನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ? ಮಹೇಶ್ ಚಂದ್ರ ಅವ್ರನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ? ಯೋಗೇಶ್ ಮಾಸ್ಟರ್ನ ಅರೆಸ್ಟ್ ಮಾಡದೇ ಇರೋದಕ್ಕೆ ಕಾರಣ ಏನು? ಹಿಂದೂ ಧರ್ಮ ದೇವರುಗಳಿಗೆ ಅವಹೇಳನ ಮಾಡುವವರಿಗೆ ಒಂದು ನೀತಿ, ಟಿಪ್ಪುವಿನ ಬಗ್ಗೆ ಮಾತಾಡಿದವರಿಗೆ ಒಂದು ನೀತಿ ಅಂತಕ್ಕಂಥದ್ದು ಈ ಬಗೆಯ ನೀತಿ. ಇದನ್ನು ಖಂಡಿಸ್ತೇನೆ.
ಸರ್ ಅಂಜಿಗೆ ಇತಿಹಾಸ ಸಂಶೋಧಕ ಅಂತ ತಲಕಾಡು ಚಿಕ್ಕರಂಗೇಗೌಡರೇ ಕಾಂಗ್ರೆಸ್ ಹೋಗ್ತಾರಂತ, ಸೂರಜ್ ಹೆಗಡೆ ಬಿಜೆಪಿ ನಾಯಕರು ಹೋಗ್ತಾರಂತ, ಗೋಮಸುಂದರ ಹಾಗೇನೆ ನಮ್ಮ ಮಂಗಳೂರಿನಿಂದ ಕೂಡ ರೋಜಾರಿಯೋ ಭಾಗಿಯಾಗ್ತಾರೆ ಲೇಖಕರು. ಸೊ ನಾನು ನೇರವಾಗಿ ಪ್ರಶ್ನೆ ಕೇಳ್ತೀನಿ ಸೂರಜ್ ಹೆಗಡೆ ಅವರೇ, ಟಿಪ್ಪು ಜಯಂತಿ ಇಷ್ಟು ಕಾಂಟ್ರವರ್ಸಿ ಮಾಡ್ಕೊಂಡು ಆಚರಣೆ ಮಾಡಲೇಬೇಕಾದಂತ ಅನಿವಾರ್ಯತೆ ಇದೆಯಾ ಒಂದು? ಮತ್ತೆ ರಾಜಮಾತೆ ಪ್ರಮೋದ್ ಹೇಳ್ತಾರೆ ನಮ್ಮ ಮೈಸೂರು ದೊರೆಗಳಿಗೆ ತೊಂದರೆ ಕೊಟ್ಟಂತ ಜಯಂತಿಯನ್ನ ಯಾಕೆ ಆಚರಣೆ ಮಾಡುತ್ತೆ ಸರ್ಕಾರ ನನಗೆ ಗೊತ್ತಿಲ್ಲ, ಅದಕ್ಕಿಂತ ಹೆಚ್ಚಿಗೆ ಮಾತಾಡಲ್ಲ ಅಂತ ಹೇಳಿದರು. ಲಕ್ಷ್ಮಣ್ ಅವರೇ, 2ನೇ ವರ್ಷದ ಜಯಂತಿ, ಮೊದಲನೇ ವರ್ಷನೂ ಇದೇ ರೀತಿ ಚರ್ಚೆಗಳಾದ 3ನೇ ವರ್ಷದ ಜಯಂತಿ ಸರ್. ಆಗಲೇ ಇದಾಗಿದೆ. ಪದೇ ಪದೇ ಚುನಾವಣೆಗಳು ಬಂದಾಗ ಮಾತ್ರ ಇದನ್ನ ಬರೀ ಒಂದು ಬಹಿರಂಗವಾಗಿ ಮಾಡಿ ಟಿಪ್ಪು ಜಯಂತಿ ಯಾಕೆ ಆಚರಿಸ್ತೀರಾ, ಯಾಕೆ ಇದನ್ನು ಮಾಡ್ತಾ ಇದ್ದೀರಾ ಅಂತ ಕೇಳೋದು ಸೂಕ್ತ ಅಲ್ಲ. ಟಿಪ್ಪು ಏನಾದ್ರು ಬ್ರಿಟಿಷರ್ನ ಇಲ್ಲಿ ಮೆಟ್ಟಿಟ್ಟು ಇಡಲಿಲ್ಲ ಅಂತಂದರೆ ನಮ್ಮ ದೇಶ ಇವತ್ತು ಯಾವಾಗಲೂ ಮೊದಲೇ ಬ್ರಿಟಿಷ್ ಆಳ್ವಿಕೆ ಕೈ ಸಿಕ್ಕಾಕೊಂಡಿರೋದು. ದಕ್ಷಿಣ ಭಾರತದಿಂದ ಇವತ್ತವರೆಗೂ ಯಾವುದೇ ಒಂದು ಯುದ್ಧ ಮಾಡಿ ಜಯಿಸೋಕ್ಕೆ ಯಾವುದೇ ದೇಶಕ್ಕೂ ಆಗಲಿಲ್ಲ. ಬ್ರಿಟಿಷರ್ ಬಂದಿದ್ದು ಈಸ್ಟ್ ಇಂಡಿಯಾ ಕಂಪನಿ ಮಾಡಿಕೊಂಡು ಕಲ್ಕಟ್ಟಾಯಿಂದ ಕೆಳಗಡೆ ಇಳಿದು ಬಂದಿದ್ದು ತಿರ್ಗಾ. ಸೊ ಅವ್ರನ್ನ ಮೆಟ್ಟಿಟ್ಟು ಕೆಳಗಡೆ ಇಟ್ಟು ದೇಶನ ಉಳಿಸಿ ಅಷ್ಟು ವರ್ಷ ನಾವು ಸುಭದ್ರವಾಗಿರೋದಕ್ಕೆ ಕಾರಣಕರ್ತರಾದಂಥವ್ರ ಬಗ್ಗೆ ಈ ಥರ ಮಾತಾಡೋದು ಸೂಕ್ತನಾ? ಅಲ್ಲ, ವಿವಾದಾತ್ಮಕ ವ್ಯಕ್ತಿಯನ್ನ ಆಚರಣೆ ಮಾಡಕ್ ಹಠ ಯಾಕೆ ಅನ್ನೋದು ಪ್ರಶ್ನೆ ಒಂದು. ಸಂತ ಶಿಶುನಾಳ್ ಶರೀಫ್ ಇದ್ದಾರೆ, ಅಬ್ದುಲ್ ಕಲಾಂ ಇದ್ದಾರೆ, ಗಡಿನಾಡ ಗಾಂಧಿ ಖಾನ್ ಅಬ್ದುಲ್ ಗಫರ್ ಖಾನ್ ಇದ್ದಾರೆ, ಅವ್ರ ಇಡೀ ದೇಶ ಕಾಂಟ್ರಿಬ್ಯೂಷನ್ ಅವ್ರದ್ದು ಯಾಕೆ ಮಾಡ್ತಾ ಇಲ್ಲ ಅಂತ ಪ್ರಶ್ನೆ ಕೇಳ್ತಾರೆ. ನಾನು ಹೇಳ್ತಿರೋದು ನ್ಯಾಷನಲಿಸ್ಟ್ಸ್ ಅಂತ ಏನು ಮಾತಾಡ್ತಾ ಇದಾರಲ್ಲ, ಈ ದೇಶದ ಸುಭದ್ರತೆ, ಈ ದೇಶದ ಐಕ್ಯತೆ, ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಎಲ್ಲರಿಗಿಂತ ಮೊದಲು ಹೋರಾಟ ಮಾಡಿಲ್ವಾ? ಅವಾಗ ಅದು ಅವ್ರ ಸಂಸ್ಥಾನಗಳನ್ನ ಉಳಿಸ್ಕೊಳ್ಳಕ್ಕೆ. ಹಂಗಂದ್ರೆ ನೀವು ಅವಾಗ ದೇಶದ ಕಲ್ಪನೆ ಸಂಪೂರ್ಣವಾಗಿಲ್ಲ. ಈ 100 ಸಂಸ್ಥಾನಗಳಿದ್ವು, ಅವರವರ ಸಂಸ್ಥಾನಗಳನ್ನು ವಿಸ್ತರಣೆ ಮಾಡ್ತಕ್ಕಂಥ ಪರಿಸ್ಥಿತಿ ಇತ್ತು. ಒಂದ್ ಕಡೆ ಹೈದರಾಬಾದ್ ನಿಜಾಮಕ್ಕೆ, ಒಂದ್ ಕಡೆ ಪೇಶ್ವೆ, ಒಂದ್ ಕಡೆ ಮೈಸೂರು ಸಂಸ್ಥಾನ, ಈ ರೀತಿ ಅವರವರು ಸಂಸ್ಥಾನಗಳು ಉಳಿಸುವ ಪ್ರಯತ್ನದಲ್ಲಿ ಅವರು ಹೋರಾಟ ಮಾಡಿದ್ರು ಅನ್ನುವಂಥದ್ದು. ಅಲ್ಲ ಲಕ್ಷ್ಮಣ ಅವ್ರು, ಹಂಗಂದ್ರೆ ನಾವು ಅಶೋಕ ಅವ್ರ ಬಗ್ಗೆ ಮಾತಾಡ್ಬೇಕಾಗುತ್ತೆ. ಕಳಿಂಗ ವಾರಲ್ಲಿ ಎಷ್ಟು ಜನ ಸತ್ರು? ಕಳಿಂಗ ವಾರ ಆದ್ಮೇಲೆ ಇಡೀ ದೇಶದ ಒಂದು ಇದನ್ನ ಪ್ರಸಿದ್ಧನ ಬೌದ್ಧ ಧರ್ಮ ಕಡೆ ತಗೊಂಡು ಹೋಗಿದ್ರು. ಅಂದ್ರೆ ಹಂಗಂದ್ರೆ ಏನಿದೆ ಅರ್ಥ? ಅಶೋಕ ಅವ್ರ ಬಗ್ಗೆ ನಾವು ಮಾತಾಡಬಾರ್ದು, ಯಾವ್ದು ಆಚರಣೆ ಮಾಡಬಾರ್ದು, ಅಶೋಕ ಅವ್ರ ಸಿಂಬಲ್ ಯೂಸ್ ಮಾಡಬಾರ್ದು ಅಂತನ ಯಾವ ರೀತಿ ಇವೆಲ್ಲ ಮಾತಾಡ್ತಿರೋದು? ನಿಮ್ ಪ್ರಕಾರ ಈ ಸರ್ಕಾರ ಟಿಪ್ಪು ಜಯಂತಿ ಯಾವುದೇ ಕಾರಣಕ್ಕೂ ನಿಲ್ಸಲ್ಲ? ಸರ್ಕಾರ ಇವಾಗ ಆಗ್ಲೇ ನಡ್ಕೊಂಡ್ ಬಂದಿದೆ. ಇದೇನಾಗ್ತಾ ಇದೆ? ಮುಂದಿನ ವರ್ಷವೂ ಕೂಡ ನಡೆಯುತ್ತೆ. 3 ವರ್ಷ ನಡೆಯುದಲ್ಲ, 3ನೇ ವರ್ಷ ನೀವು ಹೇಳ್ತಾ ಇದ್ದೀರಲ್ಲ. ಅಲ್ಲ, ನಿಮ್ಮ DCM ಹೇಳ್ತಾರೆ ಮುಂದಿನ ವರ್ಷ ನೋಡ್ಕೊಳ್ಳೋಣ, ಮುಂದಿನ ವರ್ಷದ ತೀರ್ಮಾನ ಮುಂದೆ ನೋಡ್ಕೊಳ್ಳೋಣ. ಇದಕ್ಕಿಂತ ಮೊದಲು ಹೇಳ್ತಾರೆ ಇಲ್ಲ ನಾವು ಮಾಡೇ ಮಾಡ್ತೀವಿ ಅಂತ ಹೇಳ್ತಾರೆ. ಇದಕ್ಕಿಂತ ಮೊದಲು ಅವ್ರ ನಾಯಕರು ಯಾವ್ದಕ್ಕೆ ಬಂದಿಲ್ವಾ? ಟಿಪ್ಪು ಜಯಂತಿಗಳಿಗೆ ಬಂದಿಲ್ವಾ? ಆಚರಣೆಗೆ ಹೋಗಿಲ್ವಾ? ನಾನು ಮಸೂದನ್ ಕೇಳ್ತೀನಿ. ಮಸೂದನ್ ಅವರೇ, ಸರ್ಕಾರ ಸ್ಪಷ್ಟವಾಗಿ ಹೇಳುತ್ತೆ ನಾವು 2019ರಲ್ಲೂ ಕೂಡ ಟಿಪ್ಪು ಜಯಂತಿ ಆಚರಣೆ ಮಾಡ್ತೀವಿ. ಪ್ರಮೋದ್ ದೇವಿ ಹೇಳ್ತಾರೆ ಮೈಸೂರ ಅರಸರಿಗೂ ಕೂಡ ತೊಂದರೆ ಕೊಟ್ಟಿದ್ರೆ ಟಿಪ್ಪು, ಸೊ ನಾನು ಆ ಜಯಂತಿ ಯಾಕೆ ಆಚರಣೆ ಮಾಡ್ತಾರೆ ನನಗೆ ಗೊತ್ತಿಲ್ಲ, ಸರ್ಕಾರ ಮಾಡ್ತಾ ಇದೆ, ಅದಕ್ಕಿಂತ ಹೆಚ್ಚಿಗೆ ಮಾತಾಡಲ್ಲ ಅಂತ ಹೇಳಿದ್ದಾರೆ. ಸೊ ಎಲ್ಲೋ ಒಂದ್ ಕಡೆ ಬಿಜೆಪಿ ನಿಲುವನ್ನ ಪ್ರಮೋದ್ ದೇವಿ ಪ್ರಸ್ತಾಪಿಸ್ತಾ ಇದಾರ ಅಥವಾ ವ್ಯಕ್ತಿಗತ ನಿಲುವ? ಬಿಜೆಪಿ ನಿಲುವು ಅಲ್ಲ, ವ್ಯಕ್ತಿಗತ ನಿಲುವು ಅಲ್ಲ, ಅದು ಸತ್ಯ, ಅದು ರಾಷ್ಟ್ರೀಯ ನಿಲುವು. ಅದು ಯಾಕೆ ಅಂತಂದ್ರೆ ಕರ್ನಾಟಕಕ್ಕೆ ಮೈಸೂರಿನ ಅರಸರು ಕೊಟ್ಟಂತಹ ಒಂದು ಕೊಡುಗೆಯನ್ನು ಬೇರೆ ಯಾರೂ ಕೊಟ್ಟಿಲ್ಲ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು VISL ಪ್ರಾರಂಭ ಮಾಡಿದ್ರು, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಪ್ರಾರಂಭ ಮಾಡಿದ್ರು, ಕರ್ನಾಟಕಕ್ಕೆ ಮೊಟ್ಟ ಮೊದಲ ಬಾರಿಗೆ ವಿದ್ಯುತ್ ಶಕ್ತಿಯನ್ನು ತಂದುಕೊಟ್ರು, ಮೈಸೂರು ಯೂನಿವರ್ಸಿಟಿ ಪ್ರಾರಂಭ ಮಾಡಿದ್ರು, ಏನೆಲ್ಲ ಮಾಡಿಕೊಟ್ರು ಅವ್ರು ಕರ್ನಾಟಕಕ್ಕೆ. ಇವತ್ತು ನಾವೇನಾದರೂ ಯೋಚನೆ ಮಾಡೋ ಹಾಗಿತ್ತು ಅಂತಂತಂದ್ರೆ ಸ್ವತಃ ಇವತ್ತು ನಾವು ಕಾವೇರಿ ನದಿಗೆ ಅಡ್ಡಲಾಗಿ ಕನ್ನಂಬಾಡಿ ಕಟ್ಟೆಯನ್ನು ಕಟ್ಟಿದ್ದು ಮೈಸೂರಿನ ಅರಸರು. ಆದರೆ ಕರ್ನಾಟಕ ಸರ್ಕಾರ ಇದು ಯಾವುದನ್ನು ಮಾಡಲಿಲ್ಲ. ನಾಲ್ವಡಿ ಕೃಷ್ಣರಾಜ ಒಡೆಯರ ಹೆಸರಿನಲ್ಲಿ ಒಂದು ಜಯಂತಿಯನ್ನು ಸರ್ಕಾರ ಮಾಡೋದಿಲ್ಲ. ಅಷ್ಟು ಒಂದೇ ಅಲ್ಲ, ಜಯಚಾಮರಾಜೇಂದ್ರ ಒಡೆಯರ್ ಅವರೇ ಕಟ್ಟಕಡೆಯ ಮಹಾರಾಜರು, ಬಹಳ ದೊಡ್ಡದಾದಂಥ ಚಾಮುಂಡೇಶ್ವರಿಯ ಭಕ್ತರವರು, ಅನೇಕ ಸಂಗೀತ ರಚನೆಗಳನ್ನ ಮಾಡಿದ್ರು. ಮೊಟ್ಟ ಮೊದಲಿಗೆ ಗವರ್ನರ್ ಜನರಲ್ ಕರ್ನಾಟಕಕ್ಕೆ ಅವರು ಗವರ್ನರ್ ಆಗಿದ್ದಂಥವ್ರು, ಅವರ ಜಯಂತಿಯನ್ನು ನಾವು ಮಾಡೋದಿಲ್ಲ. ಆದರೆ ಈ ಮೈಸೂರು ಅರಸರಿಗೆ ಮೋಸದಿಂದ ಅವರ ರಾಣಿಯನ್ನೇ ಜೈಲಿನಲ್ಲಿಟ್ಟಂತ ವ್ಯಕ್ತಿ ಆ ಹೈದರ್ ಮತ್ತು ಟಿಪ್ಪು ಸುಲ್ತಾನ್, ಆ ಟಿಪ್ಪು ಸುಲ್ತಾನನನ್ನ ನಾವು ಜಯಂತಿಯನ್ನು ಮಾಡ್ತೇವೆ ಅಂದ್ರೆ ಅರ್ಥ ಏನಿದೆ ಇದಕ್ಕೆ? ಮತ್ತೆ ಆತ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ದ ಅಂತ ಹೇಳ್ತಾ ಇರುವಂತ ಇತಿಹಾಸಕಾರರಿದ್ದಾರೆ. ಅದನ್ನ ನೆನಪಿಟ್ಕೋಬೇಕು. ಬರೀ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ದ ಅಂತ ಅಲ್ಲ, ಆತ ಕ್ರಿಶ್ಚಿಯನ್ರ ವಿರುದ್ಧ ಹೋರಾಟ ಮಾಡ್ದ, ಭಾರತದಲ್ಲಿರುವಂತ ಹಿಂದೂಗಳ ವಿರುದ್ಧ ಹೋರಾಟ ಮಾಡ್ದ, ಅವ್ರೆಲ್ಲರನ್ನು ಮಾರಣ ಹೋಮ ಮಾಡ್ದ, ಫ್ರೆಂಚರ ಜೊತೆ ಸೇರ್ಕೊಂಡ.
ಅಫ್ಘಾನಿಸ್ತಾನದ ಅದ್ರ ಪ್ರಕಾರ ಬ್ರಿಟಿಷ್ ಜೊತೆ ಸೇರ್ಕೋಬೇಕಾಗಿತ್ತು. ಜೊತೆ ಸೇರ್ಕೊಂಡ ಅವ್ರಿಗೆಲ್ಲ ಪತ್ರ ಬರೀತಾನೆ. ನಾದಿರ್ ಶಾಗೆ, ಅಫ್ಘಾನಿಸ್ತಾನದ ನಾದಿರ್ ಶಾಗೆ ಪತ್ರ ಬರೀತಾನೆ, ನೀನು ಭಾರತದ ಮೇಲೆ ಆಕ್ರಮಣ ಮಾಡು, ಇಡೀ ಭಾರತವನ್ನ ನಾವು ಮುಸಲ್ಮಾನ್ ಮಯವನ್ನಾಗಿ ಮಾಡಬಹುದು ಅಂತ ಹೇಳಿ ಪತ್ರ ಬರೆದಿದ್ದಾನೆ. ಹಾಗಾದ್ರೆ ಮೈಸೂರು ಸಂಸ್ಥಾನ ಇಲ್ಲಿವರೆಗೆಲ್ಲ ಮುಸ್ಲಿಮರೇ ಆಗಬೇಕಾಗಿತ್ತು. ಅಲ್ಲ, ನಿಮ್ಮ ಪ್ರಕಾರ ಮೈಸೂರು ನಮ್ಮ ಸಂಸ್ಥಾನದಲ್ಲಿ ಎಲ್ಲ ಮುಸ್ಲಿಮರು ಇರಬೇಕಾಗಿತ್ತು, ಬೇರೆ ಯಾವುದೇ ಜಾತಿ ಧರ್ಮದವರು ಇರಲೇಬಾರ್ದಾಗಿತ್ತು. ಎಸ್, ಬಂದೆ ಮಧುಸೂದನ್ ಅವರೇ, ನನ್ನ ಜೊತೆ ಇತಿಹಾಸ ಸಂಶೋಧಕ ತಲಕಾಡು ಚಿಕ್ಕಗೌಡ್ರೆ ತುಂಬಾ ಅಧಿಕೃತವಾಗಿ ಕರ್ನಾಟಕದಲ್ಲಿ ಹಳ್ಳಿಗೂ ತಾಲೂಕು ಮಟ್ಟದಲ್ಲೂ ಕೂಡ ಟಿಪ್ಪು ಬಗ್ಗೆ ಹೇಳದಂತ ಹೇಳಿದ್ರೆ ಅದು ತಲಕಾಡು ಚಿಕ್ಕರಂಗೇಗೌಡ್ರೆ. ಆಮೇಲೆ ಅನೇಕ ಮುಸ್ಲಿಂ ಸಂಘಟನೆಗಳು ಇವತ್ತು ಏನೇ ಕ್ಲೇಮ್ ಮಾಡ್ಕೊಂತಿದ್ರೆ ಆ ಕ್ಲೇಮ್ ಮಾಡ್ಕೊಳ್ಳೋಕೆ ಯಾವುದೇ ಅರ್ಥವೂ ಇಲ್ಲ. ತಲಕಾಡು ಚಿಕ್ಕರಂಗೇಗೌಡ್ರೆ, ಟಿಪ್ಪುರ ಬಗ್ಗೆ ನೆಗೆಟಿವ್ ಆದಂಥ ನೂರಾರು ಅಂಶಗಳಿವೆ, ಪಾಸಿಟಿವ್ ನೂರಾರು ಅಂಶಗಳಿವೆ. ಆದರೆ ಈ ಒಂದು ಕಾಂಟ್ರವರ್ಸಿಗೆ ಇವತ್ತು ಮೈಸೂರು ಸಂಸ್ಥಾನ ಕೂಡ ಎಂಟ್ರಿ ಆಗಿದೆ. ಹೌದು, ಇವರು ನಮಗೆ ಕಾಟ ಕೊಟ್ಟಿದ್ರು, ನಮಗೆ ತೊಂದರೆ ಕೊಟ್ಟಿದ್ರು. ಪ್ರತಾಪ್ ಸಿಂಹ ಕೂಡ ದಸರಾ ಕಾರ್ಯಕ್ರಮದಲ್ಲಿ ಹೇಳಿದ್ರು, ಕತ್ಲೆಟ್ಲಿ ಇಟ್ಟಂತ ನಾಡ ದೊರೆಗಳಂದ್ರೆ ಮೈಸೂರು ದೊರೆಗಳು ಕತ್ಲೆಯಲ್ಲಿ ಇಟ್ಟಂತವ್ರನ್ನ ಜಯಂತಿ ಮಾಡ್ತಾ ಇದ್ರಿ. ಇವತ್ತು ಪ್ರಮೋದ್ ದೇವರು ಕೂಡ ಅದು ಸ್ವಲ್ಪ ಮುಂದುವರಿಸಿ ಹೇಳಿದ್ದಾರೆ, ನಾನು ಅಷ್ಟೇ ಹೇಳ್ತೀನಿ ಅಂತ ಹೇಳಿದ್ದಾರೆ. ಅಲ್ಲ, ಈಗ ಟಿಪ್ಪು ಸುಲ್ತಾನಿಂದ ಮೈಸೂರು ದೊರೆಗಳಿಗೆ ಯಾವ ರೀತಿ ಅನ್ಯಾಯ ಯಾವಾಗ ಆಗಿದೆ ಅನ್ನೋದು ತಿಳ್ಕೊಬೇಕಾಗುತ್ತೆ. ಅದು ಬಿಡಿಸಿ ಹೇಳಿಲ್ಲ. ಮೊದಲನೇದಾಗಿ ಮೈಸೂರು ರಾಜರಿಗೆ ರಾಜ್ಯ ಹೇಗೆ ಸಿಕ್ತು ಅನ್ನೋದೇ ಭಾಳ ಸೋಜಿಗವಾದಂಥ ವಿಚಾರ. 1399 ಇದು ಅರಮನೆಯಲ್ಲಿ ಬಂದಿರುವಂಥ ಇತಿಹಾಸದ ಪ್ರಕಾರ ಹೇಳೋದಾದ್ರೆ, ಯಾರೋ ಇಬ್ಬರು ಗುಜರಾತ್ನವರು, ಕನ್ನಡದವರು ಅಲ್ಲ, ಇಬ್ಬರು ಗುಜರಾತಿನ ಯದುರಾಯ ಕೃಷ್ಣರಾಯ, ಕನ್ನಡಿಗರಲ್ಲ, ಅವರು ಕನ್ನಡೇತರರು, ಮೈಸೂರಿಗೆ ಬಂದು ಮೈಸೂರಿನ ಕೂರ್ಗಳ್ಳಿ ಮಾರನಾಯಕ ಅಂತೇಳಿ ಒಬ್ಬ ಸ್ಥಳೀಯ ವಾಲ್ಮೀಕಿ ಜನಾಂಗದವನು, ಅವನ್ನ ಕೊಂದು ಇವ್ರ ಮಗಳನ್ನ ಮದುವೆ ಆಗಿ ರಾಜ್ಯವನ್ನು ಸ್ಥಾಪನೆ ಮಾಡಿದ್ರು ಅಂತ ಹೇಳ್ತಾರೆ. ನಾವು ಕನ್ನಡಿಗರು ಯಾಕೆ ಹೊರಗಡೆ ಅವ್ನು ಒಪ್ಕೋಬೇಕು ಅನ್ನೋದು ಒಂದು ಪ್ರಶ್ನೆ. ಎರಡನೇದು, ಅಲ್ಲಿಂದ ಪ್ರಾರಂಭ ಆಯಿತು. ಅಲ್ಲಲ್ಲ, ನಾ ಹೇಳ್ತಾರೆ 1399 ಇವ್ರ ಇತಿಹಾಸ ಹೇಳ್ತಾ ಇರೋದು. ಇವರ ಮೂಲ ಪೂರ್ವಿಕರೇ ಕನ್ನಡಿಗರಲ್ಲ, ಮೂಲತಃ ಗುಜರಾತ್ನವರು. ಇರಲಿ, ಅದಾದಮೇಲೆ 1750ರಲ್ಲಿ ದೇವರಾಜಯ್ಯ ನಂಜರಾಜಯ್ಯ ಅಂತ ಈ ಅರಮನೆಗೆ ಸಂಬಂಧಪಟ್ಟವರೇನೆ, ರಾಜವಂಶಕ್ಕೆ ಸಂಬಂಧಪಟ್ಟವರೇನೆ ಇಮ್ಮಡಿ ಕೃಷ್ಣರಾಜ ಒಡೆಯರ್ನ ಮತ್ತು ಮಹಾರಾಣಿ ಲಕ್ಷ್ಮೀ ಅಮ್ಮನಿಯವ್ರನ್ನ ಗೃಹಬಂಧನದಲ್ಲಿಟ್ಟರು, ಅಧಿಕಾರವನ್ನು ಕಿತ್ಕೊಂಡ್ರು. ಹೀಗಾಗಿ ಮೈಸೂರು ವಂಶದಿಂದ ಅಧಿಕಾರವನ್ನು ಯಾರಾದರೂ ಮೊದಲು ಕಿತ್ಕೊಂಡಿದ್ದಾರೆ ಅಂದರೆ ಅದು ದೇವರಾಜಯ್ಯ ನಂಜರಾಜಯ್ಯ. 1750ರಿಂದ ಟಿಪ್ಪು ಸುಲ್ತಾನ್ ಅವ್ರನ್ನ ಕತ್ಲೆಯಲ್ಲಿ ಇಟ್ಟ. ಇಲ್ಲ, ಒಂದು ನಿಮಿಷ ಬರ್ತೀನಿ. 1761ರಲ್ಲಿ ಆ ದೇವರಾಜಯ್ಯ ನಂಜರಾಜಯ್ಯಿಂದ ಅಧಿಕಾರವನ್ನು ಹೈದರಾಲಿ ಅಪಹರಿಸ್ಕೊಂಡ್ರು. ಹೀಗಾಗಿ ಅವ್ರೇನು ಗೃಹಬಂಧನದಲ್ಲಿ ಇಟ್ಟಿದ್ರು ಮೈಸೂರು ಮಹಾರಾಜರನ್ನ, ದಂಪತಿಗಳನ್ನ, ಇವರು ಹಾಗೆ ಮುಂದುವರಿಸಿದ್ರು. ಅದಾದಮೇಲೆ 1782ರಲ್ಲಿ ಟಿಪ್ಪು ಸುಲ್ತಾನ್ ಸರ್ವಾಧಿಕಾರಿ ಆದ, ರಾಜ ಅಲ್ಲ, ಸರ್ವಾಧಿಕಾರಿ ಆದಮೇಲೆ ಏನು ಮೈಸೂರು ಮಹಾರಾಜರ ವಂಶಸ್ಥರನ್ನ ಗೃಹಬಂಧನದಲ್ಲಿ ಇಟ್ಟಿದ್ರು ಅದನ್ನು ಹಾಗೆ ಮುಂದುವರಿಸಿದ್ರು. 1799ರಲ್ಲಿ ಇವರು ತೀರ್ಕೊಂಡಾಗ ಈ ರಾಜ್ಯವನ್ನು 3 ವರ್ಷದ ಅಥವಾ 6-7 ವರ್ಷದ ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ ಬ್ರಿಟಿಷರು ಕೊಟ್ಟರು. ಆಗಲೂ ಕಂಟಿನ್ಯೂ ಆಯಿತು. ಅಲ್ಲಿಂದ 1799ರಿಂದ 1831ರವರೆಗೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಇದ್ದರು. 1831ರಲ್ಲಿ ಬ್ರಿಟಿಷರು ಅಧಿಕಾರವನ್ನು ಕಿತ್ಕೊಂಡ್ರು. ಯಾರಿಂದ? ಮೈಸೂರು ಮಹಾರಾಜರಿಂದ. ಅಧಿಕಾರವನ್ನು ಕಿತ್ಕೊಂಡ್ಮೇಲೆ ಮತ್ತೆ 1881ರಲ್ಲಿ 50 ವರ್ಷದ ನಂತರ ಕೊಟ್ಟರು ಬ್ರಿಟಿಷರು. ಯಾರಿಗೆ? 10ನೇ ಚಾಮರಾಜ ಒಡೆಯರಿಗೆ. ಇದೇ 10ನೇ ಚಾಮರಾಜ ಒಡೆಯರಿಂದ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಅಥವಾ ಜಯಚಾಮರಾಜೇಂದ್ರ ಒಡೆಯರ್ವರೆಗೆ, ಅಂದರೆ 1947ರವರೆಗೆ ಮೈಸೂರು ಮಹಾರಾಜರೇ ಬ್ರಿಟಿಷರ ಪರವಾಗಿ ಆಳ್ವಿಕೆ ಮಾಡ್ತಿದ್ರು. 1948ರಲ್ಲಿ ಈ ಅಧಿಕಾರವನ್ನು ಕಿತ್ಕೊಂಡವ್ರು ಯಾರು? ಭಾರತ ಸರ್ಕಾರದ ಪರವಾಗಿ ಸರ್ದಾರ್ ವಲ್ಲಭಾಯಿ ಪಟೇಲ್ರು ಈ ಅಧಿಕಾರವನ್ನು ಕಿತ್ಕೊಂಡ್ರು. ಇವನ್ನೆಲ್ಲ ನಾವು ದೋಷಿಗಳನ್ನಾಗಿ ಮಾಡೋಕ್ಕಾಗುತ್ತಾ? ಇವರೆಲ್ಲ ಮೈಸೂರು ಮಹಾರಾಜರಿಗೆ ದ್ರೋಹ ಮಾಡಿದ್ರು ಅಂತ ಹೇಳೋಕ್ಕಾಗುತ್ತಾ? ಆಯಾ ಕಾಲಘಟ್ಟದಲ್ಲಿ ರಾಜಕೀಯ ಬದಲಾವಣೆಗಳು ಆಗ್ತಾನೆ ಇತ್ತು. ಆ ಬದಲಾವಣೆಗೆ ತಕ್ಕಂತೆ ಕೆಲವರು ತಮ್ಮ ಕರ್ತವ್ಯವನ್ನು ನಿರ್ವಹಣೆ ಮಾಡಿದ್ರು. ಹೀಗಾಗಿ ಟಿಪ್ಪು ಸುಲ್ತಾನಿಂದ ಮೈಸೂರು ಮಹಾರಾಜರ ವಂಶಕ್ಕೆ ಯಾವುದೇ ರೀತಿಯ ತೊಂದರೆ ಇವತ್ತು ಹೇಳ್ತಾ ಇದ್ರಲ್ಲ ಹೊರಗಡೆ ಬಂದು, ನಮ್ಮ ಒಡೆಯರ ಇದಕ್ಕೆ ದೊರೆಗಳಿಗೆ ಒಂದು ರೀತಿ ತೊಂದರೆ ಕೊಟ್ಟಂತ ತೊಂದರೆ ಕೊಟ್ಟಿದ್ರೆ 1793ರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ನ ದತ್ತು ತಗೊಳಕ್ ಯಾಕೆ ಹೇಳ್ತಾ ಇದ್ರು? ಆಗಿನ್ನು ಟಿಪ್ಪು ಸುಲ್ತಾನ್ ಕಾಲನೇ ಮುಗಿಸ್ಬಿಡ್ಬೋದಿತ್ತಲ್ವಾ? ಆಮೇಲೆ ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿನ ಗೃಹಬಂಧನದಲ್ಲಿ ಯಾಕೆ ಇಟ್ಟಿದ್ರು? ಮುಗಿಸ್ಬಿಡ್ಬೋದಿತ್ತಲ್ವಾ? ಇವ್ರು ತೊಂದರೆ ಕೊಟ್ಟಿದ್ರೆ ಯಾವುದೇ ರೀತಿ ಅಂದರೆ ರಾಜಕೀಯ ಸ್ವಾತಂತ್ರ್ಯವನ್ನು ಕೊಟ್ಟಿರಲಿಲ್ಲ. ಮಿಕ್ಕ ಧಾರ್ಮಿಕ ಸಾಂಸ್ಕೃತಿಕವಾದಂಥ ಎಲ್ಲ ರೀತಿಯ ಸ್ವಾತಂತ್ರ್ಯವನ್ನು ಕೊಟ್ಟಿದ್ರು, ಬದುಕುವ ಹಕ್ಕುಗಳನ್ನು ಕೊಟ್ಟಿದ್ರು. ಆ ಕಾಲಘಟ್ಟದಲ್ಲಿ ಅದಿತ್ತು. ಒಂದು ವೇಳೆ ಆ ಕಾಲಘಟ್ಟದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನ ಇದ್ದಿದ್ರೆ ನಾವು ಅದನ್ನು ಪ್ರಶ್ನೆ ಮಾಡ್ಬೋದಿತ್ತು. ಈ ರೀತಿಯ ಸಂವಿಧಾನ ಸರ್ವಾಧಿಕಾರಿ ಹೇಳಿದ್ದೆ ನ್ಯಾಯ. ಸೊ ಹೀಗಾಗಿ ತೊಂದರೆ ಎಲ್ಲೂ ಕೊಟ್ಟಿಲ್ಲ, ಆದರೆ ಸ್ವತಂತ್ರವನ್ನು ಕೊಟ್ಟಿರಲಿಲ್ಲ. ಮತ್ತೆ ಇವರು ದಸರಾ ಆಚರಿಸಿದ್ರೆ ಆಚರಿಸ್ಕೊಳ್ಳಿ, ಪೂಜೆ ಮಾಡ್ತೀರಾ ಮಾಡ್ಕೊಳ್ಳಿ,
ನೀವು ದತ್ತು ತಗೊಂತಾರ ತಗೊಳ್ಳಿ, ನಿಮ್ಮ ವಂಶವನ್ನ ಮತ್ತೆ ಕೆಲವು ವರ್ಷ ನಿಲ್ಲಿಸಿದ್ರು ದಸರಾ ಅನ್ನುವಂಥದ್ದು. ಇಲ್ಲ, ಎಲ್ಲೂ ನಿಂತಿಲ್ಲ ದಸರಾ, ಎಲ್ಲೂ ನಿಂತಿಲ್ಲ. ಸೊ ಹೀಗಾಗಿ ಟಿಪ್ಪು ಸುಲ್ತಾನಿಂದ ಮೈಸೂರು ರಾಜರಿಗೆ ತೊಂದರೆನೇ ಆಗಿಲ್ಲ. ಇನ್ ರಿಟರ್ನ್ ನಾಲ್ವಡಿ ಕೃಷ್ಣರಾಜ ಒಡೆಯರ್, ನಾವೆಲ್ಲ ಗೌರವದಿಂದ ಕಾಣುವಂತ ವ್ಯಕ್ತಿ, ಅವರೇ ಟಿಪ್ಪು ಸುಲ್ತಾನ್ ಒಪ್ಕೊಂಡಿದ್ರಲ್ಲ. ಅವರು KRS ಡ್ಯಾಮ್ ಕಟ್ಟುವಾಗ 1911ರಲ್ಲಿ ಇದಕ್ಕೆ ಟಿಪ್ಪು ಸುಲ್ತಾನ್ ಅಡಿಪಾಯ ಹಾಕಿರುವಂತ ಒಂದು ಶಿಲಾ ಇದಿದೆ ಶಾಸನ ಅಂತ ಹೇಳಿ, ಅದನ್ನ ಗೇಟ್ ವೇ ಆಫ್ ಬೃಂದಾವನದಲ್ಲಿ ಸಾಕ್ಷಾತ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರೇ ಅದನ್ನ ಸ್ಥಾಪನೆ ಮಾಡಿದ್ದಾರೆ. ಅಂದ್ರೆ ಅರ್ಥ ಟಿಪ್ಪು ಸುಲ್ತಾನ್ ಮಾಡಿರೋ ಒಳ್ಳೆ ಕೆಲಸವನ್ನು ಅವರು ಗೌರವಿಸಿದ್ದಾರೆ. ದೊಡ್ಡ ಮಹಾರಾಜರೇ ಗೌರವಿಸಿರುವಾಗ ನಾವೆಲ್ಲ ಅದನ್ನ ಬೇರೆ ರೀತಿಯಲ್ಲಿ ಹೇಳೋದು ತಪ್ಪಾಗ್ಬಿಡುತ್ತೆ. ಸೊ ಟಿಪ್ಪು ಈಗ ರಾಜಕೀಯದ ಕೇಂದ್ರ ಬಿಂದು ಆಗಿದೆ, ರಾಜಕೀಯ ಪರ ವಿರೋಧದ ಸೆಂಟರ್ ಪಾಯಿಂಟ್ ಆಗಿದೆ. ನಾನು ಬೆಳ್ಕೊಳ್ತೀನಿ, ಟೈಮ್ ಆಗಿದೆ. ನನ್ನ ಜೊತೆಗೆ ಮಂಗಳೂರಿನಿಂದ ಮೈಸೂರುವರೆಗೂ ಟಿಪ್ಪು ಕೋಟ ಹಾಗಂತ ರಾಜಮಾತೆ ಪ್ರಮೋದ್ ಇವತ್ತು ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಸೊ ನನ್ನ ಜೊತೆಗೆ ಆಗಲೇ ಹೇಳಿದೆ ರಾಬರ್ಟ್ ರೋಜರ್ ಅವರೇ ಇವತ್ತು ಟಿಪ್ಪು ಸುಲ್ತಾನ್ ಜಯಂತಿನ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಅನ್ನುವ ಮಾತನ್ನು ಸ್ಪಷ್ಟವಾಗಿ CM ಕುಮಾರಸ್ವಾಮಿ ಹೇಳಿದ್ದಾರೆ. ಮತ್ತೊಂದು ಕಡೆ ಸೊ ಅದು ಶಾಂತಿ ಸೌಹಾರ್ದಕ್ಕೆ ಧಕ್ಕೆ ಬರದ ರೀತಿ ನಾವು ಆಚರಣೆ ಮಾಡ್ತೀವಿ ಅನ್ನುವಂಥದ್ದು. ಸೊ ಈಗ ನಿಮ್ಮ ಪ್ರಕಾರ ಟಿಪ್ಪು ಜಯಂತಿ ಆಚರಣೆ ಮಾಡೋದ್ರಿಂದ ಏನು ಲಾಭ, ಏನು ನಷ್ಟ? ನೋಡಿ, ಒಬ್ಬ ಭಯೋತ್ಪಾದಕನೇನು ವಿಜೃಂಭಣೆ ಮಾಡುವುದರಿಂದ ಏನು ಲಾಭ ಏನು ನಷ್ಟ ಅಂತ ಕೇಳಿದರೆ ನಾನು ಏನು ಹೇಳಲಿ? ಟಿಪ್ಪು ಸುಲ್ತಾನ್ ಒಬ್ಬ ಭಯೋತ್ಪಾದಕ, ನಮ್ಮ ಇಡೀ ಸಮುದಾಯವನ್ನು ನಾಶ ಮಾಡಲಿಕ್ಕೆ ಹೊರಟವನು. ಕಾರವಾರದಿಂದ ಹಿಡಿದು ಮಂಗಳೂರುವರೆಗೆ ಎಷ್ಟು ನಮ್ಮ ಜನಾಂಗ ಇದೆ, 80,000 ಸಹಿತ ಜನ ಎಲ್ಲರನ್ನೂ ಬಂಧಿಸಿಕೊಂಡು ಅಟ್ಟಾಡಿಸಿಕೊಂಡು ದಾರಿ ಮಧ್ಯೆ ಸಾಕಷ್ಟು ಜನರು ಕೊಂದು 15 ವರ್ಷಗಳ ಕಾಲ ಬಂಧನದಲ್ಲಿಟ್ಟುಕೊಂಡು ಅವನು ಸಾಯುವ ಹೊತ್ತಿಗೆ ಬರೀ 15,000 ರಿಂದ 20,000 ಜನ ಮಾತ್ರ ವಾಪಸ್ ಬಂದಿದ್ದಾರೆ. ಅಂದರೆ ಮುಕ್ಕಾಲು ಭಾಗ ನಮ್ಮ ಜನಾಂಗವನ್ನೇ ನಾಶ ಮಾಡಿದವನು. ಅಂತಹ ಭಯೋತ್ಪಾದಕನನ್ನು ನೀವು ನಾವು ಶಾಂತಿ ಸಮೃದ್ಧಿಯ ಏನು ಪ್ರತೀಕ ಅಂತ ಹೇಳಿದ್ರಿ, ಹೇಗೆ ಒಪ್ಪಕ್ಕಾಗುತ್ತೆ? ಇದು ನಾಳೆ ಇವರನ್ನು ಮಾಡ್ಬೋದು, ಬೇರೆ ಭಯೋತ್ಪಾದಕರನ್ನು ಇವರು ಸೆಲೆಬ್ರೇಟ್ ಮಾಡ್ಬೋದಲ್ಲ ಇದೇ ನೆಪ ಕೊಟ್ಟು. ಇವತ್ತೇನು ಮಾತಾಡ್ತಿರ್ಬೇಕಾದ್ರೆ ಅಶೋಕನ ನೆಪ ಕೊಟ್ಟರು. ಇದು ಅಶೋಕನನ್ನು ಯಾಕೆ ವಿಜೃಂಭಣೆ ಮಾಡಿದರೆ ಅದು ಒಂದು ಇವತ್ತು ಮಾತಾಡಬೇಕಾದಂಥ ವಿಷಯ. ಯಾಕೆಂದರೆ ಇದು ನೆಹರುವಿಯನ್ ಲೆಫ್ಟಿಸ್ಟ್ ಥಿಂಕರ್, ಇದು ಥಿಂಕ್ ಟ್ಯಾಂಕಿನ ಒಂದು ಕೆಲಸ. ಅದು 100 ವರ್ಷಗಳ ಮುಂಚೆನೇ ಪ್ರಾರಂಭವಾಗಿದೆ. ಇವತ್ತು ಅಶೋಕನನ್ನು ತೋರಿಸಿ ಟಿಪ್ಪು ಸುಲ್ತಾನ ಸಮರ್ಥನೆ ಮಾಡ್ತಾರೆ, ನಾಳೆ ಟಿಪ್ಪು ಸುಲ್ತಾನನ್ನು ತೋರಿಸಿ ಇನ್ನೊಬ್ಬ ಭಯೋತ್ಪಾದಕನ ಸಮರ್ಥನೆ ಮಾಡ್ತಾರೆ. ಇದು ಬೇಕಂತೇಳಿ ಸಮಾಜ ಒಡೆಯುವ ಕೆಲಸವನ್ನು ಮಾಡುವ ಕೆಲಸವಂತಾಗಿದೆ ಇದು. ಅಲ್ಲ, ಅವರು ಟಿಪ್ಪುನೊಬ್ಬ ರಾಜನಾಗಿ ನೋಡಿ ಅಂತ ಹೇಳ್ತಾರೆ, ರಾಜನಾಗಿ ಮಾಡಿರತಕ್ಕಂಥದ್ದು. ಸೊ ಹಾಗಿದ್ರೆ ಮೈಸೂರು ಸಂಸ್ಥಾನದಲ್ಲಿ ಯಾವುದೇ ದೇವಸ್ಥಾನಗಳು ನಿಮ್ಮ ಯಾರು ಇತಿಹಾಸಕಾರ ಹೌದು, ಯಾಕೆ ಉಳಿದವು? ಅದಕ್ಕೆ ನಾನು ಉತ್ತರ ಕೊಡ್ತೇನೆ. ಯಾಕೆ ಉಳಿದವರು ಅಂದ್ರೆ ಅವನು ಅಕಾಲಿಕವಾಗಿ ಸಮಯಕ್ಕೆ ಮುಂಚೆನೆ ವಧೆಯಾಗಿ ಬಿಟ್ಟ. ಇನ್ನೂ ಒಂದು 5-10 ವರ್ಷ ಉಳಿದ್ರೆ ಎಲ್ಲ ಆಗ್ತಿತ್ತು ಸ್ವಾಮಿ. ಚರ್ಚೆ ಎಲ್ಲವೂ ಕೂಡ ಧಮ್ಸ್ ಆಗ್ತಿತ್ತು ಅಂತ ರೋಜರ್ ಪ್ರಕಾರ. ಅವರ ವೈಯಕ್ತಿಕ ಅಭಿಪ್ರಾಯ ಇರ್ಬೋದು. ಈಗ ಫ್ರೆಂಚರು ಬಂದು ಕ್ರಿಶ್ಚಿಯನ್ಸು. ಟಿಪ್ಪು ಸುಲ್ತಾನ್ ಯಾವತ್ತೂ ಕೂಡ ಕ್ರಿಶ್ಚಿಯನ್ರ ವಿರುದ್ಧ ಇರಲಿಲ್ಲ, ಬ್ರಿಟಿಷರ ವಿರುದ್ಧ ಇದ್ದ. ಬ್ರಿಟಿಷರ ವಿರುದ್ಧ ಯಾರು ಸಹಾಯ ತಗೊಂಡ, ಬ್ರಿಟಿಷರ ವಿರುದ್ಧ ಯಾರಿದ್ರು ಅವ್ರನ್ನೆಲ್ಲರೂ ಶತ್ರು ಅಂತಾನೆ ಕಂಡಿದ್ದು. ಹೀಗಾಗಿ ದಾಖಲೆಗಳು ಹೇಳುತ್ತೆ. ಫ್ರೆಂಚ್ನು ವಿರೋಧಿ ಇರ್ತಾನೆ, ಅವರು ಕೂಡ ಭಾರತ ಮೇಲೆ ದಂಡೆತ್ತು ಬಂದಿರ್ತಾನೆ. ಅದೇ ಹೆಂಗೆ ದೇಶ ಪರ ಆಗುತ್ತೆ? ಫ್ರೆಂಚರ ಸಹಾಯ ತಗೊಳ್ಳೋದು ಅಂದ್ರೆ ಡಚ್ಚರ ಸಹಾಯ ತಗೊಳ್ಳೋದು. ಅವ್ರು ಏನ್ ಪಾಲಿಸಿನ ಫಾಲೋ ಮಾಡಿದ್ದಾರೆ ಅಂದ್ರೆ ದೊಡ್ಡ ಶತ್ರುವನ್ನ ನಾಶ ಮಾಡೋದಕ್ಕೆ ಸಣ್ಣ ಶತ್ರುವಿನ ಬೆಂಬಲ ತಗೊಳ್ಳೋದು. ಅದು ಆ ಕಾಲದ ಯುದ್ಧ ನೀತಿ. ಹೀಗಾಗಿ ಯಾರ್ಯಾರು ಬ್ರಿಟಿಷರಿಗೆ ಸಹಾಯ ಮಾಡ್ತಿದ್ರು ಮಂಗಳೂರಲ್ಲಿರುವಂಥ ಕೆಲವು ಇವರು, ಯಾಕೆಂದ್ರೆ ಇದನ್ನ ಪ್ರಾಕ್ಸಿ ಫರ್ನಾಂಡಿಸ್ ಅನ್ನೋರು ಭಾಳ ಸೊಗಸಾಗಿ ಒಂದು ಬುಕ್ಕನ್ನು ಬರೆದಿದ್ದಾರೆ, ಕ್ಲಿಯರಾಗಿ ಅಂಕಿಅಂಶಗಳನ್ನು ಕೊಟ್ಟಿದ್ದಾರೆ. ಕೆಲವರು ಬ್ರಿಟಿಷರಿಗೆ ದವಸ ಧಾನ್ಯಗಳನ್ನು ಸಪ್ಲೈ ಮಾಡ್ತಿದ್ರು. ಅದು ವಿಷಯ ಗೊತ್ತಾದಾಗ ಮೈಸೂರು ರಾಜ್ಯದಿಂದ ನನ್ನ ಶತ್ರುಗಳಿಗೆ ಬ್ರಿಟಿಷರಿಗೆ ನೀವು ದವಸ ಧಾನ್ಯ ಕೊಡ್ತಿದ್ರ ಅಂತೇಳಿ ಕೆಲವ್ರನ್ನ ಬಂಧಿಸಿದ್ದು ನಿಜ, ಕೆಲವ್ರನ್ನ ಶಿಕ್ಷೆ ಮಾಡಿರೋದು ನಿಜ, ಅದಿದ್ದಾವೆ. ಬಟ್ ಇವ್ರು ಹೇಳೋ ರೀತಿಯಲ್ಲಿ ಅಂಕಿಅಂಶಗಳು ಆ ಮಟ್ಟದಲ್ಲ. ದೇಶದ್ರೋಹದ ಕೆಲಸ ಆಗಿತ್ತು ಆ ಕಾಲಘಟ್ಟದಲ್ಲಿ, ಅದಕ್ಕೆ ಅವರು ಶಿಕ್ಷೆಯನ್ನು ಕೊಟ್ಟಿದ್ದಾರೆ. ಇಷ್ಟನ್ನು ಮಾತ್ರ ಮಂಗಳೂರು ಕ್ರಿಶ್ಚಿಯನ್ರ ಬಗ್ಗೆ ಹೇಳ್ಬೋದೇ ವಿನ ಯಾವತ್ತೂ ಕೂಡ ಟಿಪ್ಪು ಸುಲ್ತಾನ್ ಕ್ರಿಶ್ಚಿಯನ್ರ ವಿರುದ್ಧ ಆಗಿರಲಿಲ್ಲ. ಶ್ರೀರಂಗಪಟ್ಟಣದಲ್ಲೇ ಸಾಕಷ್ಟು ಚರ್ಚ್ಗಳಿದಾವಲ್ಲ, ಟಿಪ್ಪು ಸುಲ್ತಾನ್ ಕಾಲದಲ್ಲೇ ಕಟ್ಟಿರುವಂಥ ಚರ್ಚ್ ಇದೆಯಲ್ಲ. ಸೊ ಹೀಗಾಗಿ ಅವತ್ತ ಹಿಂದೂಗಳ ವಿರುದ್ಧ ಹೇಳ್ತಿರೋದು ಅವ್ರು ಬದುಕಿರೋದು ಕಮ್ಮಿ ಅವಧಿ, ಇನ್ನೂ ಅವ್ರು ಬದುಕಿದ್ರೆ ಜ್ಯೋತಿಷ್ಯಗಳು ಗೊತ್ತಿಲ್ಲ, ಬದುಕಿದ್ರೆ ಏನ್ ಮಾಡ್ತಿದ್ರು. ರುಜರ್ ಹೇಳ್ತಾರೆ ಅವರು ಒಬ್ಬ ಕ್ರೈಸ್ತ ಸಮುದಾಯದ ಲೇಖಕರಾಗಿ ಹೇಳ್ತಾರದು. ಲಕ್ಷ್ಮಣ್ ಅವರೇ, ಅವ್ರು ಯಾವ ಜಾತಿ ವಿರುದ್ಧ ಇರಲಿಲ್ಲ. ಇಂದು ಎಷ್ಟು ಇವತ್ತು ದೇವಸ್ಥಾನಗಳಿವೆ, ಗವಿ ಗಂಗಾಧರೇಶ್ವರ ದೇವಸ್ಥಾನ ಇರ್ಬೋದು, ಶೃಂಗೇರಿ ಮಠ ಇರ್ಬೋದು, ಕೊಲ್ಲೂರು ಮೂಕಾಂಬಿಕಾ ಇರ್ಬೋದು, ಮೇಲ್ಕೋಟೆ ಇರ್ಬೋದು, ಗೋಪಾಲ ಸ್ವಾಮಿ ದೇವಸ್ಥಾನ ಇರ್ಬೋದು, ಹೆಂಗ್ ಉಳಿದಿದೆ ಅಲ್ಲಿ ಮೇಲ್ಕೋಟೆ ಅಯ್ಯಂಗಾರ ಕೂಡ ನರಸಂಹಾರ ಮಾಡಿದ್ರು ಅಂತಾನೆ. ಏನಾಗುತ್ತೆ, ಒಂದು ಯಾರೋ ಒಂದು ಜಾತಿಯಿಂದ ಒಂದಷ್ಟು ಜನರನ್ನ ಶಿಕ್ಷೆ ಮಾಡಿದ ತಕ್ಷಣ
ಇಡೀ ಕಮ್ಯುನಿಟಿಯನ್ನ ಶಿಕ್ಷೆ ಮಾಡಿದ್ರು ಅನ್ನೋದು ತಪ್ಪಾಗ್ಬಿಡುತ್ತೆ. ಬಟ್ ಆಚರಣೆ ಮಾಡ್ತಾ ಇಲ್ಲ ಇಲ್ಲಿ ಹೇಳ್ತೀನಿ, ಮೇಲುಕೋಟೆಯ ಕೆಲವರು ಅವತ್ತಿನ ಮಹಾರಾಣಿ ಲಕ್ಷ್ಮೀ ಅಮ್ಮನಿ ಜೊತೆ ಸೇರ್ಕೊಂಡು ಟಿಪ್ಪು ಸುಲ್ತಾನ್ ವಿರುದ್ಧ ಬ್ರಿಟಿಷರ ಜೊತೆ ಸಂಚಲನ ಮಾಡೋದಕ್ಕೆ ಹೋದಾಗ ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡ್ರು. ಅವರಿಗೆ ಶಿಕ್ಷೆಯನ್ನು ಕೊಟ್ಟರು. ಆ ಶಿಕ್ಷೆ ಕೊಟ್ಟದ್ರಲ್ಲಿ ಮೇಲುಕೋಟೆ ಮಂಡ್ಯ ಮಯ್ಯಂಗಾರ್ ಅಂತ ಒಂದು 5-6 ಜನ ಸದಸ್ಯರು ಕೂಡ ಇದ್ದಾರೆ. ಇಡೀ ಮಂಡ್ಯ ಮಯ್ಯಂಗಾರ್ ಎಲ್ರಿಗೂ ಟಿಪ್ಪು ಸುಲ್ತಾನ್ ಶಿಕ್ಷೆನೂ ಕೊಟ್ಟಿಲ್ಲ. ಆಮೇಲೆ ಮಂಡ್ಯ ಮಯ್ಯಂಗಾರೆಲ್ಲ ಟಿಪ್ಪು ಸುಲ್ತಾನ್ ವಿರುದ್ಧನೂ ಹೋಗಿಲ್ಲ. ಕೆಲವರು, ಅದು ಸಹಜ, ಒಂದು ರಾಜಕೀಯ ಪಕ್ಷದಲ್ಲಿ ರಾಜದ್ರೋಹ ಮಾಡಿದವರಿಗೆ ಅವರಲ್ಲಿ ಶಿಕ್ಷೆ ಇದ್ದಾಗ ಈತ ಮಧ್ಯವಸ್ಥೆ ವಹಿಸಿ ಅದನ್ನ ಉಳಿಸಲ್ಲ. ಅದಾಮೇಲೆ ಬರುತ್ತೆ. ಸೊ ಹೀಗಾಗಿ ಯಾರ್ಯಾರು ಆ ಕಾಲಘಟ್ಟದಲ್ಲಿ ಟಿಪ್ಪು ಸುಲ್ತಾನ್ ವಿರುದ್ಧ, ಆತನ ಹಿತಾಸಕ್ತಿಗೆ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ, ಅವರೆಲ್ಲರೂ ಒಂದೇ ದೃಷ್ಟಿಯಲ್ಲಿ ಶಿಕ್ಷೆ ಮಾಡಿದ್ದಾರೆ. ಈಗ ನಮ್ಮಲ್ಲೂ ಅಷ್ಟೇ, ನಮ್ಮ ಭಾರತ ದೇಶದ ವಿರುದ್ಧ ಯಾರಾದರೂ ಏನಾದರೂ ಪಿತೂರಿ ಮಾಡಿದರೆ ನಾವು ಸುಮ್ಮನೆ ಬಿಡ್ತೀವ? ಉಗ್ರವಾದಂಥ ಶಿಕ್ಷೆನ ಕೊಡ್ತೀವಿ. ಆ ಕಾಲಘಟ್ಟದಲ್ಲಿ ಅದಿತ್ತು, ಕೊಟ್ಟಿದ್ದಾರೆ. ಹಾಗನ್ಬಿಟ್ಟು ಇಡೀ ಕಮ್ಯುನಿಟಿಗೆ, ಇಡೀ ಹಿಂದೂಗಳಿಗೆ ಇದೆಲ್ಲ ತಪ್ಪಾಗ್ಬಿಡುತ್ತೆ. ಯಾರಿಗೆ ಶಿಕ್ಷೆ ಕೊಟ್ಟಿದ್ದಾರೆ ಆ ಜನರನ್ನ ಹೆಸರು ಕೂಡ ಇತಿಹಾಸದಲ್ಲಿ ಉಲ್ಲೇಖದಲ್ಲಿದೆ. ಹೀಗಾಗಿ ಅಂಥವ್ರನ್ನ ಮಾತ್ರ ಶಿಕ್ಷೆ ಮಾಡಿದ್ದಾರೆ. ಮಧುಸೂದನ್ ಅವರೇ, ಯಾರು ರಾಜದ್ರೋಹ ಮಾಡಿದಾರೆ ಅಂಥವ್ರಿಗೆ ಮಾತ್ರ ಶಿಕ್ಷೆ ಕೊಟ್ಟಿದ್ದೀವಿ, ಹಿಂದೂಗಳಿರ್ಬೋದು, ಕೊಡವರು ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು ಅನ್ನುವಂಥ ವಾದವನ್ನ ತಲಕಾಡು ಚಿಕ್ಕನಗೌಡರು ಹೇಳ್ತಿದ್ರೆ, ಆಗಿನ ಸಂದರ್ಭದಲ್ಲಿ ಯಾರ್ಯಾರು ಮೋಸ ಮಾಡಿದ್ರು ಅವರು ನಿರ್ದಯವಾಗಿ ಶಿಕ್ಷೆ ಮಾಡಿದ್ದಾರೆ, ಅವರನ್ನ ಒತ್ತೆಯಾಗಿ ಇಟ್ಕೊಂಡಿದ್ದಾರೆ, ಅವ್ರನ್ನ ಹಿಂಸೆನೂ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಇಲ್ಲ, ಒಂದು ಪ್ರಶ್ನೆ ಬರೋದೇನಂತಂದ್ರೆ, ನೀವು ಆಗಿನ ಕಾಲದಲ್ಲಿ ಇದ್ದಂಥ ಶಿಕ್ಷೆಗಳೇ ಆಗಿದ್ವು. ಶಿರಚ್ಛೇದನ, ಕೈ ಕತ್ತರಿಸಾಕೋದು, ಕಾಲು ಕತ್ತರಿಸಾಕುವಂಥದ್ದು, ಈ ಥರದ ಶಿಕ್ಷೆಗಳೇ ಇದ್ವು. ಸೆರೆಮನೆ ವಾಸ, ಬೇಡಿ ಹಾಕುವಂಥದ್ದು, ಈ ಥರದ ಶಿಕ್ಷೆ ಇತ್ತು, ಇಲ್ಲ ಅಂತಿಲ್ಲ. ಆದರೆ ಆ ವ್ಯಕ್ತಿಯನ್ನ ಮತಾಂತರ ಮಾಡುವಂಥದ್ದು ಯಾವ ಶಿಕ್ಷೆ? ನೀನು ಇಸ್ಲಾಮನ್ನ ಒಪ್ಕೊಳ್ಳಿಲ್ಲ ಅಂತನ್ನುವಂಥ ಅಪರಾಧಕ್ಕೆ ತಲೆಯನ್ನು ಕತ್ತರಿಸಾಕ್ತೀನಿ ಅಂತನ್ನುವಂಥದ್ದು ಯಾವ ಶಿಕ್ಷೆ? ಈ ಥರದ ಯಾವುದೇ ಶಿಕ್ಷೆಯನ್ನ ಯಾವುದೇ ಹಿಂದೂ ರಾಜ ಬೇರೆ ಯಾರಿಗೂ ಕೊಟ್ಟಿಲ್ಲ. ಮರಾಠರು ಇಲ್ಲಿ ತನಕ, ಈ ಟಿಪ್ಪು ಸುಲ್ತಾನ್ ಒಬ್ಬ ಚಿಲ್ಲರೆ ರಾಜ, ಇಡೀ ಸುತ್ತಮುತ್ತಲು ಮೈಸೂರು ಸುತ್ತಮುತ್ತಲು ಇದ್ದಂಥವನು. ಮರಾಠರು ಎಲ್ಲಿಯ ತನಕ ಹೋಗಿದ್ರು ಅಂದ್ರೆ ಅಫ್ಘಾನಿಸ್ತಾನ ತನಕ ಹೋಗಿದ್ರು, ಅವರು ಘಜನಿ ತನಕ ಹೋಗಿದ್ರು, ಜಮ್ರೋದ್ ತನಕ ಹೋಗಿದ್ರು. ಆದ್ರೆ ಎಲ್ಲೂ ಮರಾಠರು ಯಾರನ್ನು ಮತಾಂತರ ಮಾಡಿದ್ರು ಅಂತ ಹೇಳಿ ಎಲ್ಲೂ ತನಕ ಯಾವ ಉಲ್ಲೇಖನೂ ಇಲ್ಲ. ಮರಾಠರು ಯಾವುದೇ ಒಂದು ಮಸೀದಿಯನ್ನು ಕೆಡವಿ ಹಾಕಿದ್ರು ಅಂತ ಯಾವುದೂ ಇಲ್ಲ. ಆದ್ರೆ ಶಾರದಾ ಶೃಂಗೇರಿ ಪೀಠದಲ್ಲಿ ಹೆಂಗ್ ದಾಳಿ ಮಾಡಿದ್ರು? ಈ ವ್ಯಕ್ತಿ ನೋಡ್ರಿ, ಯಾವ್ಯಾವ್ದೋ ಕಾರಣಕ್ಕೋಸ್ಕರ ಅಲ್ಲ. ಒಂದು ನಿಮಿಷ, ಈ ವ್ಯಕ್ತಿಯಲ್ಲಿ ಆ ಒಂದು ಗುಣ ಬಂದಿದ್ದು ಯಾವಾಗ ಅಂದ್ರೆ, ಇವನು 2 ಮೈಸೂರು ಯುದ್ಧವನ್ನು ಸೋತ ನಂತರದಲ್ಲಿ ಜೊತೆಗಿದ್ದಂತ ಪೂರ್ಣಯ್ಯ ಹೇಳ್ದ. ಈಗ ನಮ್ಮೆಲ್ಲ ರಾಜಕಾರಣಿಗಳು ಮಾಡಲ್ವಾ? ನಂಬಿಕೆ ಬಂದ್ಬಿಡ್ತಾ? ಒಂದ್ ನಿಮಿಷ, ರಾಮನ ಅಯೋಧ್ಯೆಯನ್ನ ವಿರೋಧ ಮಾಡುವಂತ ಜನ ಇವತ್ತು ಹೋಮ ಹವನ ಮಾಡ್ತಾ ಇರೋದು ನಾವು ನೋಡ್ತಾ ಇಲ್ವಾ? ಇವರೆಲ್ಲ ಅಧಿಕಾರಕ್ಕೆ ಬೇಕು ಅಂತಂದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ. ಆ ರೀತಿ ಮಾಡಿದಂತ ವ್ಯಕ್ತಿ ಈತ. ಅಷ್ಟೊಂದೇ ಅಲ್ಲ, ಇನ್ನೊಂದು ಸಂಗತಿಯನ್ನ ನಾನು ಹೇಳಲೇಬೇಕು. ಅಫ್ಘಾನಿಸ್ತಾನದ ದೊರೆಗೆ ಅಂತ ಹೇಳಿದ್ರೆ ಇಸ್ಲಾಂ ಮಾಡಕ್ ಹೊರಟಿದ್ದೀನಿ ಅನ್ನೋಂತ ಮಾತನ್ನ ಹೇಳಿದ್ರೆ, ನಾನು ತಲಕಾಡು ಚಿಕ್ಕನಗೌಡರು, ಸೂರಜ್ ಅವರು ಮಾತಾಡ್ತೀನಿ. ಅವರು ಈಗ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು, ಆಗ ರಾಜನ ಆಸ್ಥಾನದಲ್ಲಿ ರಾಜದ್ರೋಹ ಮಾಡಿದವರು ಶಿಕ್ಷೆ ಕೊಟ್ಟಿದ್ದಾರೆ ಅಂತ ತಲಕಾಡು ಚಿಕ್ಕನಗೌಡರು. ಆಗಿನ ಸಂದರ್ಭದಲ್ಲಿ ರಾಜನ ವಿರುದ್ಧವಾಗಿ, ಆತನ ನಂಬಿಕೆ ವಿರುದ್ಧವಾಗಿ ಮುಸ್ಲಿಮರು ಮಾಡಿದ್ರು ಅವರನ್ನ ಶಿಕ್ಷಿಸಿದಾನೆ, ಕ್ರಿಶ್ಚಿಯನ್ ಮಾಡಿದ್ರು ಶಿಕ್ಷಿಸಿದಾನೆ, ಫ್ರೆಂಚರು ಕೂಡ ಕ್ರೈಸ್ತರು ಎನ್ನುವಂಥ ವಾದವನ್ನು ಕೂಡ ಇಡ್ತಾರೆ. ಈಗ ನಮ್ಮ ಚಿಕ್ಕರಂಗೇಗೌಡರಿಂದ ನಾನು ನಮ್ಮ ಮನೆಯ ಇತಿಹಾಸವನ್ನು ತಿಳ್ಕೊಳ್ಬೇಕಾಗಿಲ್ಲ. ಇವರು ಇತಿಹಾಸಕಾರನ ಸೋಗಿನಲ್ಲಿ ಬಂದು ಕೂತ ಕೂಡಲೇ ಅವರು ಇತಿಹಾಸಕಾರರಾಗುವುದಿಲ್ಲ. ನಮ್ಮನೆ ಇತಿಹಾಸ ನನಗೆ ಗೊತ್ತು ಚೆನ್ನಾಗಿ. ಸ್ವಲ್ಪ ಬಾಯಿ ಮುಚ್ಚಿ ಕೇಳ್ರಿ, ಬಾಯಿ ಮುಚ್ಚಿ ಕೇಳ್ರಿ, ಬಾಯಿ ಮುಚ್ಚಿ ಕೇಳ್ರಿ. ಇಡೀ ವಂಶ ನಾಶ ಈ ತರ ವೈಯಕ್ತಿಕವಾಗಿ ಮಾಡಿದ್ರೆ ನಾವು ಅನಾಗರಿಕಂತರ ಅಲ್ಲ, ಜನ ನೋಡ್ತಾ ಇದ್ದಾರೆ. ನಿಮ್ಮ ವಿಷಯನ ಮಂಡಿಸಿ ಮುಕ್ತವಾಗಿ
ಟಿಪ್ಪು ಸುಲ್ತಾನ ವಕೀಲ ನಾನು ಹೇಳಕ್ ಹೋಗಿದ್ದೆ ಆಯ್ತಾ, ನಾನು ಕಲೆ ಅಂತ. ನಾನು ಹೇಳಕ್ ಹೋಗಿದ್ದೆ ನಿಮ್ಮ ಅಭಿಪ್ರಾಯ ಮಂಡಿಸಿ. ವ್ಯಕ್ತಿಗತವಾಗಿ ನೀವು ಯಾರನ್ನು ಕೂಡ ದಾಳಿ ಮಾಡ್ತಕ್ಕಂಥ ಅವಕಾಶ ಕೊಡಲ್ಲ, ನಾನು ಅವಕಾಶ ಕೊಡಲ್ಲ, ಬೇರೆ ಕಡೆ ಇಟ್ಕೊಳ್ಳೋದ್ರಿಂದ. ಇಡೀ ನಮ್ಮ ಸಮುದಾಯದಲ್ಲಿ ಒಬ್ಬರು ಬಿಡದೆ ಎಲ್ಲರೂ ದವಸವನ್ನು ಕೊಟ್ಟರು ಬ್ರಿಟಿಷರಿಗೆ. ಹಸುಗೂಸನ್ನು ಬಿಡ್ಲಿಲ್ಲ ಅವನು, ವಯೋವೃದ್ಧರನ್ನು ಬಿಡ್ಲಿಲ್ಲ, ಕೆಲವರಿಗೆ ಪ್ರೆಗ್ನೆಂಟ್ ಮಹಿಳೆಯರನ್ನು ಬಿಡ್ಲಿಲ್ಲ, ಎಲ್ಲರೂ ದವಸವನ್ನು ಕೊಟ್ರಿ. ಅಲ್ಲ ನೀವು ಯಾಕೆ ನೀವು ಈ ತರ ಟಿಪ್ಪುವಿನ ವೈಯಕ್ತಿಕವಾಗಿ ಈ ರೀತಿ ಅನ್ಪಾರ್ಲಿಮೆಂಟರಿ ಏನಿದೆ ನನ್ಗೆ ಗೊತ್ತಿದೆ, ನಿಮ್ಮಿಂದ ನಾವು ಕೇಳಬೇಕಾಗಿಲ್ಲ. ನಾನು ಹೇಳ್ತಾನೆ ಇಲ್ಲ ನನ್ನಿಂದ ಕಲಿಯಿರಿ ಅಂತ ನಾನು ಯಾರು ಹೇಳ್ತಾ ಇಲ್ಲ. ನನ್ನಿಂದ ಯಾರು ಕಲಿಬೇಕಾಗಿಲ್ಲ, ಯಾರು ಆಸಕ್ತಿ ಇದೆ ಅವ್ರು ಕಲಿತಾರೆ. ನಿಮ್ಗೆ ಯಾರು ಹೇಳಿದ್ದು? ಸ್ವಲ್ಪ ಈ ರೀತಿಯ ಪದಗಳನ್ನ ದಯವಿಟ್ಟು ಬಳಸಬೇಡಿ, ಸ್ವಲ್ಪ ನಾಲ್ಗೆ ಮೇಲೆ ಇಡ್ತಾ ಇರ್ಲಿ. ನನಗೂ ಮಾತಾಡೋದು ಬರುತ್ತೆ. ಏನ್ ಮಾತಾಡ್ತೀರಾ ನೀವು? ಪದ ವಾಪಸ್ ತಗೊಳ್ಳ ನೀನು, ಇನ್ನು ತೀರಾ ಅತಿ ಆಯ್ತಿದ್ದು. ಏನ್ ಸೋಗೋ, ಏನ್ ಗೊತ್ತಿರಿಗೆ ಎಲ್ ಸೋಗ ಹಾಕೊಂಡಿದ್ದೀನಿ ನೋಡಿ. ಈ ತರ ಎಲ್ಲ ಮಾತಾಡೋದ್ರ ನಾನು ಅನ್ಪಾರ್ಲಿಮೆಂಟರಿ ವರ್ಡ್ ಯೂಸ್ ಮಾಡ್ಬೇಕಾಗುತ್ತೆ. ನೋಡಿ ರೋಜರ್ ಅವರೇ, ನಿಮ್ಮ ವಿಷಯವನ್ನ ಮಂಡಿಸಿ, ನಿಮ್ಮ ಅಭಿಪ್ರಾಯ ಎಷ್ಟೇ ಕಠೋರವಾಗಿರ್ಲಿ ಮಂಡಿಸಿ. ಆದ್ರೆ ನನ್ನ ಸ್ಟುಡಿಯೋದಲ್ಲಿ ಇರ್ತಕ್ಕಂಥ ಅತಿಥಿಗಳನ್ನು ಅಗೌರವಿಸುವಂತದ್ದು ನಾನು ಒಪ್ಪಲ್ಲ. ಬೇರೆ ಕಡೆ ಇಟ್ಕೊಳ್ಳಿ. ಇಲ್ಲಿ ದಯಮಾಡಿ ನಿಮಗೂ ಗೌರವ ಇದೆ, ಪ್ರತಿಯೊಬ್ಬರಿಗೂ ಗೌರವ ಇದೆ. ಅಗೌರವವಾದ ಚರ್ಚೆಗಳನ್ನ ನಾನು ಅವಕಾಶ ಕೊಡಲ್ಲ. ನಿಮ್ಮ ಅಭಿಪ್ರಾಯ ಮಂಡಿಸಿ. ನಾನು ಏನ್ ಹೇಳಿದೆ ಅವರ ಬಗ್ಗೆ? ಅವರಿಂದ ನನಗೆ ಇತಿಹಾಸ ಕಲಿಬೇಕಲ್ಲ. ಅದು ಯಾಕೆ ಶಬ್ದ ಬೇಕಾಗಿತ್ತು? ಅಯೋಗ್ಯ ನನ್ನ ಸೋಗು ಅಂತ ಹೇಳೋದಕ್ಕೆ ನನ್ಗೆ ಹೇಳೋದಕ್ಕೆ ಸೋಗಂತೆ ಸೋಗು ಗೊತ್ತಾದ ಅರ್ಥ ನಿನ್ಗೆ? ನಿಂದೇನಿದೆ ನೀನ್ ಹೇಳ್ಬಿಟ್ಟು ಹೋಗು. ನಾನು ಇಲ್ಲಿ ಬಂದಿರೋದು ಅತಿಥಿಯಾಗಿ, ನನ್ನ ವಿರುದ್ಧ ಏನು ಮಾತಾಡಂಗಿಲ್ಲ. ನೀವು ಕೂಡ ಇದ್ರೂ ಕೂಡ ಅವಕಾಶ ಇಲ್ಲ. ಡೀಸೆಂಟ್ ಆಗಿ ಮಾತಾಡಿ. ಆ ವಿಷಯ ಬಿಟ್ಬಿಡಿ. ರೋಜರ್ ಅವರೇ, ನಿಮ್ಮ ಅಭಿಪ್ರಾಯ ಮಂಡಿಸಿ. ಅಲ್ಲ ಹೂಗಾರ್ ಅವರೇ, ಭಾಷೆ ಬಳಕೆ ಯಾರಿಗೆ ಹೇಳ್ತಾ ಇದ್ದಾರೆ? ನನ್ಗೆ ಹೇಳ್ತಾ ಇದ್ದಾರೆ, ಅವ್ರಿಗೆ ಶುರು ಮಾಡಿದ್ದು ವಿಷಯನ ನಾವು ಆರಂಭದಿಂದ ಇತಿಹಾಸ ಸಣ್ಣ ವಿಚಾರದಲ್ಲೂ ಕೂಡ ಕಾಂಟ್ರವರ್ಸಿ ಇರಲಿಲ್ಲ. ನೀವು ಶುರು ಮಾಡಿರೋದು ಅದಕ್ಕೆ ಇಬ್ರು ನಮ್ಗೆ ಚೆನ್ನಾಗಿ ಬೇರೆಯವರಿಗೆ ಕಲಿಬೇಕಾಗಿಲ್ಲ. ನಮ್ಮ ಮನೆ ಇತಿಹಾಸ ನಾವು ಮನೆಯಿಂದ ಕಲ್ಕೊಂಡು ಬಂದಿದ್ದೇವೆ. ನಮ್ಮ ಸಮುದಾಯಕ್ಕೆ ಏನಾಗಿದೆ 200 ವರ್ಷಗಳ ಹಿಂದೆ ನಾವು ಮನೆಯಿಂದ ಚೆನ್ನಾಗಿ ಅರ್ಥಕೊಂಡು ಬಂದಿದ್ದೇವೆ. ಆ ಇತಿಹಾಸ ನಮಗೆ ಹೇಳಕ್ಕೂ ಅಗತ್ಯತೆ ಇಲ್ಲ. ನೇರವಾಗಿ ಪ್ರೈಮರಿ ಸೋರ್ಸಿಂದಲೇ ನಾವು ಇನ್ಫಾರ್ಮೇಶನ್ ಪಡ್ಕೊಂಡಿರುವುದು. ಕಾರವಾರದಿಂದ ಮಂಗಳೂರುವರೆಗೆ ಇಡೀ ಸಮುದಾಯದ ಮೇಲೆ ಅವನು ದಾಳಿ ಮಾಡಿದ್ದಾನೆ. 27 ಚರ್ಚ್ಗಳಿದ್ದು 27 ಚರ್ಚ್ಗಳ ಮೇಲೂ ದಾಳಿ ಮಾಡಿದ್ದಾನೆ. 25 ನೆಲಸಮ ಮಾಡಿದ್ದಾನೆ. 2 ಸ್ಥಳೀಯ ಹಿಂದೂಗಳು ಉಳಿಸಿಕೊಂಡಿದ್ದರಿಂದ ಅದು ಉಳಿದಿವೆ. ಇದು ನಮ್ಮ ಇತಿಹಾಸ ಇರಬೇಕಾದ್ರೆ ಇವರಿಂದ ಏನೇನೋ ಹೇಳಿದ್ರೆ ನಾನು ಯಾಕೆ ಒಪ್ತೀನಿ ಅದನ್ನು? ಹಲ್ಲೆ ಮಾಡಿದೆ ಅಂತ ಹೇಳಿದ್ರೆ ಪರಸ್ಪರ ವ್ಯಕ್ತಿಗತ ನಿಂದನೆ ಬೇಡ. ನೀವು ಹೇಳಿದ್ರಲ್ಲ ಅಭಿಪ್ರಾಯಗಳನ್ನ. ತಲಕಾಡು ಚಿಕ್ಕಲಿಂಗೌಡ್ರೆ, ಕಾರವಾರದಿಂದ ಮಂಗಳೂರುವರೆಗೆ ಚರ್ಚ್ಗಳನ್ನು ಧ್ವಂಸ ಮಾಡಿದ್ದಾನೆ. ಕೆಲವು ಚರ್ಚ್ಗಳನ್ನು ಹಿಂದೂಗಳು ಉಳಿಸ್ಕೊಂಡಿದ್ದಾರೆ. ಅನೇಕರ ಮಾರಣವಾಗಿದೆ. ಸೊ ಅನ್ನುವಂಥ ವಿಚಾರವನ್ನು ಅವ್ರ ನೋವನ್ನು ಹೇಳ್ತಾ ಇದ್ದಾರೆ. ಅಲ್ಲ, ಅವ್ರ ನೋವು ಅವ್ರು ಹೇಳ್ಕೋಬೋದಕ್ಕೆ ಅವ್ರಿಗೆ ಅವಕಾಶ ಇದೆ, ಅದು ಬೇರೆ ವಿಚಾರ. ನಾನು ಹೇಳಿದಿಷ್ಟೇ, ನಮ್ಮ ಮೈಸೂರು ಯೂನಿವರ್ಸಿಟಿ ಪಬ್ಲಿಷ್ ಮಾಡಿರೋ ಬುಕ್ಕಲ್ಲಿ, ನಾನು ಓದಿರೋ ಗೆಜೆಟಿಯರ್ನಲ್ಲಿ ಯಾರ್ಯಾರು ಟಿಪ್ಪು ಸುಲ್ತಾನ್ ಕಾಲದ ಮೈಸೂರಿಗೆ ದ್ರೋಹ ಮಾಡಿದ್ರೋ ಅವ್ರು ಯಾರೇ ಆಗಿರ್ಲಿ, ಕ್ರಿಶ್ಚಿಯನ್ರಾಗಿರ್ಲಿ, ಬೇರೆ ಬೇರೆ ಆಗಿರ್ಲಿ, ಇಸ್ಲಾಂ ಮುಸ್ಲಿಮ್ಸ್ ಯಾರನ್ನೂ ಬಿಟ್ಟಿಲ್ಲ. ಅವ್ರನ್ನೆಲ್ಲ ಪಟ್ಟಿ ಮಾಡಿ ಅಂತವರಿಗೆ ಶಿಕ್ಷೆಯನ್ನು ಕೊಟ್ಟಿದ್ದಾರೆ ಅಂತ ನಾನು ಓದಿದ್ದೀನಿ. ಓದಿರೋದನ್ನ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ನಾನು ಇಲ್ಲಿ ಬಂದ್ಬಿಟ್ಟು ಯಾರಿಗೋ ನನ್ನಿಂದ ಇತಿಹಾಸ ಕಲಿಯಿರಿ ಅಂತ ನಾನು ಹೇಳ್ತಾ ಇಲ್ಲ. ಆಮೇಲೆ ಕಲ್ತಿರೋದನ್ನ ಯೂನಿವರ್ಸಿಟಿಯಲ್ಲಿ ಹೇಳೋದು ನನ್ನ ಕರ್ತವ್ಯ. ಕರೆದಿರೋ ಅತಿಥಿಯಾಗಿ ನಾನು ಹೇಳ್ತಾ ಇದ್ದೀನಿ. ಅಲ್ಲಿ ಏನಾಗಿದೆ, ಕೆಲವರು ಇವನ್ ಪೋರ್ಚುಗೀಸರಿಗೆ, ಬ್ರಿಟಿಷರಿಗೆ ದವಸ ಧಾನ್ಯಗಳನ್ನ ಕೊಟ್ಟಿದ್ದಕ್ಕೆ ಶಿಕ್ಷೆಯನ್ನ ಕೊಟ್ಟ ಅಂತ ಹೇಳಿ ಇದೆ. ಕ್ರಿಶ್ಚಿಯನ್ರಲ್ಲಿ ಕೆಲವರಿಗೆ ಯಾರು ತಪ್ಪು ಮಾಡಿದಾರೆ ಅವ್ರಿಗೆ ಶಿಕ್ಷೆ ಕೊಟ್ಟರು ನಿಜ, ಅದನ್ನ ಯಾರು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಅಂಕಿ ಸಂಖ್ಯೆಗಳು ಕೆಲವರು ಹೇಳ್ತಾರಲ್ಲ, ಅದು ಸತ್ಯಕ್ಕೆ ದೂರವಾದಂತದ್ದು. ಆಮೇಲೆ ಕ್ರಿಶ್ಚಿಯನ್ರೇ ಅಲ್ಲ, ಆಮೇಲೆ ಎಲ್ಲಾ ಕ್ರಿಶ್ಚಿಯನ್ರ ವಿರುದ್ಧ ಇದ್ದಿದ್ರೆ ಶ್ರೀರಂಗಪಟ್ಟಣದಲ್ಲಿ ಪೋರ್ಚುಗೀಸರು ಚರ್ಚ್ ಕಟ್ಕೊಳ್ಳೋದಕ್ಕೆ ಅನುಮತಿ ಯಾಕೆ ಕೊಡ್ತಿದ್ರು? ಹೀಗಾಗಿ ಎಲ್ಲಾ ದೃಷ್ಟಿಕೋನದಿಂದ ನೋಡಿದಾಗ ಟಿಪ್ಪು ಸುಲ್ತಾನ್ ಯಾವುದೇ ಜಾತಿ ವಿರುದ್ಧ ಇರಲಿಲ್ಲ, ಯಾವುದೇ ಧರ್ಮದ ವಿರುದ್ಧ ಇರಲಿಲ್ಲ. ಸ್ವಾರ್ಥಿ ಒಬ್ಬ ರಾಜನಾಗಿ ಎಲ್ಲಾ ರಾಜರಿಗೆ ಸರ್ವಾಧಿಕಾರಿ, ಅದು ಖಂಡಿತವಾಗಿಯೂ ನಿಜ. ಆ ಸರ್ವಾಧಿಕಾರಿಯಾಗಿ ಆ ಕಾಲಘಟ್ಟದಲ್ಲಿ ಏನ್ ಶಿಕ್ಷೆ ಕೊಡಬೇಕೋ ಕೊಟ್ಟಿದ್ದಾರೆ. ಒಂದ್ ನಿಮಿಷ, ನಾನು ಸೂರಜ್ ಅವರೇ, ನಾಳೆ ನೀವು ಸದ್ದಾಂ ಹುಸೇನ್ ಟಿಪ್ಪು ಜಯಂತಿನೂ ಮಾಡ್ತೀನಿ ಅಂತ ಬಿಜೆಪಿ ಹೇಳ್ತದೆ. ನಾಳೆ ಬೇಕಾ ಹಿಟ್ಲರ್ದು ಮಾಡ್ತೀರಾ ನೀವು? ಅವರು ಕೂಡ ಶೂರರಾಗಿದ್ರು, ವೀರರಾಗಿದ್ರು, ಅವರು ಕೂಡ ದೌರ್ಜನ್ಯ ಮಾಡಿದ್ರು. ಸೊ ಬಿಜೆಪಿ ಹೇಳ್ತಾ ಇರ್ತಕ್ಕಂಥದ್ದು ನಾಳೆ ನೀವು ಟಿಪ್ಪು ಸುಲ್ತಾನ್ ಮಾಡ್ತೀರಿ ಅಂತ ಅವ್ರ ವಾದ. ಬಿಜೆಪಿ ತಪ್ಪು ಸರ್, ಯಾಕಂದ್ರೆ ಹೇಳ್ತೀನಿ ಕೇಳಿ. ಈ ತರ ಹೇಳೋದೇನು ಚಿಲ್ಲರೆ ಆತ ಅಂತ ಹೇಳಿದ್ರು. ಈಗ ಚಿಲ್ಲರೆ ಹೆಂಗಾಗ್ತದೆ ಸರ್? ಮರಾಠಾಸು, ಬ್ರಿಟಿಷರ್ಸು, ಇನ್ಕ್ಲೂಡಿಂಗ್ ಮೊಘಲ್ಸು ಸೇರ್ಕೊಂಬಂದು, ನಿಜಾಮರು ಸೇರ್ಕೊಂಬಂದು ಅತನ ಮೇಲೆ ಯುದ್ಧ ಮಾಡಿದ್ದು. ಇಲ್ಲಿವರೆಗೂ ಯಾವ ಯುದ್ಧ ಸೋತಿಲ್ಲ.
ಅದು ತಪ್ಪೇ ಅವ್ರು ಹೇಳ್ತಿರೋ ಮಾಹಿತಿ. ಲಾಸ್ಟ್ ಯುದ್ಧ ಮಾತ್ರ ಸೋತಿದ್ದು. 2 ಮಕ್ಕಳನ್ನ ಅವನು ದೇಶಕ್ಕೋಸ್ಕರ ಪಣ ಇಟ್ಟವ. ಸೋತಿಲ್ಲ. 2 ತಡೀರಿ ಸರ್, ನಾನು ಮಾತಾಡಬೇಕು ನಿಮಿಷ. ನೀವು ಮಾತಾಡ್ಬೇಕಾದ್ರೆ ಇಂಟರ್ಫಿಯರ್ ಆಗಿಲ್ಲ. 2 ಮಕ್ಕಳನ್ನ ಹಣ ಇಟ್ಟವ ಅಂತ ಅವ್ನು ಕೊಟ್ಬಿಟ್ಟು ದೇಶಕ್ಕೆ ಕೊಟ್ಟಿರೋಂಥವನು. ಏನಂದ್ರೆ ಇದು ಬರೀ ಸುಮ್ಮನೆ ರಾಜಕಾರಣಕ್ಕೋಸ್ಕರ ನಾವ್ಯಾರೂ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರವ್ರ ಬಗ್ಗೆ ನಾವ್ಯಾವುದು ಇದಿಲ್ಲ, ಆಕ್ಷೇಪಣೆ ಇಲ್ಲ, ಅಥವಾ ಅವ್ರು ಕೊಡಬೇಕು ಬಗ್ಗೆ ನಾವೇನು ಇದು ಧ್ವನಿ ಎತ್ತಾ ಇಲ್ಲ. ಅದನ್ನು ನಾವು ಶ್ಲಾಘನೀಯ, ಅದನ್ನು ಒಪ್ಕೊಂಡು ನಮ್ಮನ್ನ ಮಾಡ್ತೀವಿ. ಆದರೆ ಈ ರೀತಿ ರಾಜಕಾರಣಕ್ಕೋಸ್ಕರ ಬೇರೆ ಬೇರೆ ಬಣ್ಣಗಳನ್ನ ಕಟ್ಟಿ ಹಂಗೆ ನೀವೇ ನೋಡ್ತಾ ಹೋದರೆ ಮೇಲಿಂದ ಕೆಳಗಡೆ ಎಷ್ಟೊಂದು ಯುದ್ಧಗಳಾಗಿವೆ, ಎಷ್ಟು ಕನ್ವರ್ಷನ್ಗಳಾಗಿವೆ, ಎಷ್ಟು ಇದಾಗಿದೆ. ಅದನ್ನೆಲ್ಲ ಹೇಳ್ತಾ ಹೋಗೋಣ. ರೋಮನ್ ಎಂಪೈರ್ದು ಏನಾಯಿತು? ಪೋರಸಲ್ಲಿ ತನಕ ಬಂದ ಪೋರಸ್ಸಿಗೆ ಅಲೆಕ್ಸಾಂಡರ್ ಇದು ಮಾಡ್ದ. ಎಲ್ಲಿಂದ ಹೋಗ್ತಾ ಇದೀವಿ? ಇದನ್ನ ಅವತ್ತಿನ ದಿನ ದೇಶದಲ್ಲಿ ಸಾವಿರಾರು ಜನ ರಾಜರಾಗಿ ಹೋಗಿದ್ರೆ ಎಲ್ಲರೂ ಜಯಂತಿ ಮಾಡಕ್ಕಾಗತ್ತಲ್ಲ ಸರ್? ನಾವು ಹೇಳ್ತಿರೋದು ಜಯಂತಿ. ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು, ಹೌದು ಜಯಂತಿನ ಮಾಡಬೇಕಾದ್ರೆ ಕೆಲವು, ಈಗ ನಾವು ಮಹಾತ್ಮ ಗಾಂಧಿ ಜಯಂತಿನ ಯಾರು ಇರೋದಿಸಲ್ಲ, ಅಂಬೇಡ್ಕರ್ ಜಯಂತಿನ ಯಾರು ಇರಿಸಲ್ಲ, ನೆಹರು ಜಯಂತಿ ಯಾರು ಇರಿಸಲ್ಲ, ವಾಲ್ಮೀಕಿ ಜಯಂತಿ ಇದೆ, ಬಸವಣ್ಣ ಅವ್ರ ಜಯಂತಿ ಇದೆ. ಯಾಕೆ ಬೇಕಿತ್ತು? ನನಗೆ ಭಾಗದವರೇ ಆದಂತ ಎಸ್.ಎಂ. ಕೃಷ್ಣ ಅವರು ಕೂಡ 160 ಶಾಸಕರು ಗೆದ್ದಿದ್ರು. ಆಗ ಯಾಕೆ ಟಿಪ್ಪು ಜಯಂತಿ ಮಾಡ್ಲಿಲ್ಲ? ಅದಕ್ಕಿಂತ ಇನ್ನು ದೇವೇಗೌಡರು ಕೂಡ ಆಗಿದ್ರು, ಅವ್ರು ಪಕ್ಷದಲ್ಲಿ ಆಚರಣೆ ಮಾಡ್ತಾರೆ. ನೀವು ಕೂಡ ಒಂದು ಪೊಲಿಟಿಕಲ್ ವೋಟ್ ಬ್ಯಾಂಕ್ ಇಟ್ಕೊಂಡು ಟಿಪ್ಪು ಜಯಂತಿ ಶುರು ಮಾಡಿದ್ರೆ ಬಿಜೆಪಿ ವಿರೋಧಿಸ್ತಾ ಇರೋದು ಅವರು ಪೊಲಿಟಿಕಲ್ ವೋಟ್ ಬ್ಯಾಂಕ್ಗೆ. ನಾನು ನೇರವಾದಂತ ಇದು ಟಿಪ್ಪು ಜಯಂತಿ ಮಾಡ್ಬೇಕಾದ್ರೆ ಇದು ಮನವಿ ಬಂದಿದ್ದು ಎಲ್ಲರ ಮೂಲಕ. ಅದೇನು ಬರೀ ಒಂದ್ ಕಡೆ ನಿಮ್ಗೆ ಮಾಡಬೇಕು ಅಂತ ವಾರ್ಷಿಕ ಟೆನ್ಷನ್ ಅವ್ರು ವಿರೋಧಿಸೋದು, ನೀವು ಮಾಡ್ತೀವಿ ಅನ್ನೋದು, ಅದರಿಂದ ಲಾಭನೂ ಇಲ್ಲ ನಷ್ಟನೂ ಇಲ್ಲ. ಯಾಕೆ ನೀವು ಈ ತರದ ಹಠವಾದಿಗಳಾಗಿದ್ರಿ? ಹಠವಾದಿ ಅಲ್ಲ ಸರ್, ಇದೇನಾಗಿದೆ ಅವತ್ತಿನ ಹಿಸ್ಟ್ರಿಗಳೇನಿತ್ತು, ಅವತ್ತಿನ ಸಿಚುವೇಶನ್ ಏನಿತ್ತು ನೋಡ್ಕೊಂಡು ಇವತ್ತೇನಾದ್ರು 4ನೇ ವರ್ಷ ಇನ್ನೊಂದಷ್ಟು ಜನ ಸಂಘಟನೆಯವರು ಬಂದು ಇನ್ನೊಂದು ಯಾವ್ದು ರಾಜೇಂದ್ರ ಜಯಂತಿ ಮಾಡಿ ಅಂತ ಕೊಡ್ತಾರೆ, ನಮ್ಮ ಸಮುದಾಯದವರು ಅಂತ ಹೇಳ್ತಾರೆ. ಪ್ರತಿಯೊಂದು ಅರ್ಜಿಗಳನ್ನು ನೀವು ಪರಿಶೀಲಿಸ್ತೀರಾ? ಪ್ರತಿಯೊಂದು ಅರ್ಜಿನ ಪರಿಶೀಲಿಸೋ ಪ್ರಶ್ನೆನೇ ಅಲ್ಲ. ಇದೇನಾಗಿದೆ, ಈತ ಒಂದು ದೇಶಕ್ಕೋಸ್ಕರ ಹೋರಾಡಿದಂಥ ಒಂದು ವ್ಯಕ್ತಿ. ಆತನಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳು ಈ ಜಾತಿ ಆ ಜಾತಿ ಅಂತಿರ್ಲಿಲ್ಲ. ಅವನ ರಿಂಗ್ ಏನ್ ಮಾರಿದ್ದಾರೆ, ಆ ರಿಂಗ್ ಮೊನ್ನೆ ಮಾರಿದ ರಿಂಗ್ ಅಲ್ಲಿ ರಾಮನ ಹೆಸರಿದೆ, ರಾಮನ ಹೆಸರಿದೆ. ಈ ತರ ಸುಮ್ಮನೆ ಬೇಕು ಅಂತ ಹೇಳಿ ಇಲ್ಲ. ಇದು ಯಾವ ದೇಶಕ್ಕಾಗಿ ಹೋರಾಟ ಮಾಡಿದ್ದು ಸ್ವಲ್ಪ ಹೇಳಿ. ದೇಶ ಅಂದ್ರೆ ಸ್ವಲ್ಪ ಬಿಡಿಸಿ ಹೇಳ್ತಾರೆ. ದೇಶದ ಅರ್ಥ, ದೇಶ ಅಂದ್ರೆ ನಮ್ಮ ದೇಶ ಅಂದ್ರೆ ಇಂಡಿಯಾಗೋಸ್ಕರ. ಅವತ್ತೇ ನಿಮ್ಮನ್ನು ಬ್ರಿಟಿಷರು ಆಳಿದ್ರೆ ಏನ್ ಮಾಡ್ತಾ ಇದ್ರಿ ನೀವು? ಅವತ್ತೇ ಬಂದು ನಿಮ್ಮನ್ನು ಆಳಿದ್ರೆ ಏನ್ ಮಾಡ್ತಿದ್ರಿ? ಇಡೀ ಇಂಡಿಯಾದಲ್ಲಿ ಟಿಪ್ಪು ಇದ್ನಾ? ಅವತ್ತೇ ನಿಮ್ಮನ್ನು ಆಳಿದ್ರೆ ಏನ್ ಮಾಡ್ತಾ ಇದ್ರಿ? ಅವತ್ತೇ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನ ಏನು ಕುಳಿದಿದೆ? ಇದೇ ಚರ್ಚಿಂದಲ್ಲಿ ಉಳಿದಿರೋದಕ್ಕೆ ಮಂಗಳೂರು ಹೆಂಗ್ ಉಳಿತು ನಿಮ್ಗೆ? ನೋಡ್ರಪ್ಪ, ಬ್ರಿಟಿಷರು ಎಂಟ್ರಿ ಮಾಡಿದ್ರೆ ಏನ್ ಮಾಡ್ತಿದ್ರಿ? ಟಿಪ್ಪು ಇಲ್ಲಿಯವನಲ್ಲ. ಹೌದು, ಬ್ರಿಟಿಷರು ಎಂಟ್ರಿ ಮಾಡಿದ್ರೆ ಏನ್ ಮಾಡ್ತಿದ್ರಿ? ಬ್ರಿಟಿಷ್ ಎಂಟ್ರಿ ಮಾಡಿದ್ರೆ ಏನ್ ಮಾಡ್ತಿದ್ರಿ? ಗುಜರಾತಿಗಳ ಮೇಲೆ ಆಕ್ಷೇಪ, ಆದ್ರೆ ಪರ್ಷಿಯನ್ ಮೇಲೆ ಆಕ್ಷೇಪ ಇಲ್ಲ. ಅದೇ ಬ್ರಿಟಿಷ್ ಅವ್ರ ನಿಮ್ಮ ಮೇಲೆ ದಾಳಿ ಮಾಡಿ ಅವತ್ತೇ ತಗೊಂಡು ಏನ್ ಮಾಡ್ತಾ ಇದ್ರಿ ನೀವು? ಬಂದವರು ಏನ್ ವ್ಯತ್ಯಾಸ ಇದೆ? ಹೇಳ್ತಿರಲ್ಲ ನೀವು. ಪರ್ಷಿಯಾದಿಂದ ಬಂದ ಟಿಪ್ಪು ಮತ್ತೆ ಇಂಗ್ಲೆಂಡ್ ದಾಳಿ ಮಾಡಿ ತಗೊಂಡು ಎಂಟ್ರಿ ಮಾಡ್ತಾ ಇದ್ರಿ, ಅದು ಉತ್ತರ ಕೊಡಿ. ನಾನು ಒಂದು ಬೇಕು ಅವತ್ತು ಬ್ರಿಟಿಷ್ ಅವರು ಆಕ್ಯುಪೈ ಮಾಡಿದ್ರೆ ನೀವೇನ್ ಮಾಡ್ತಾ ಇದ್ರಿ? ಸುಮ್ಮನೆ ಇತಿಹಾಸನ ತಿರುಗಿಸ್ಬೇಡಿ. ಆಗಿರುವಂತ ಸಂಗತಿಗಳು ಏನ್ ಮುಂದೆ ಇದೆ ಸರ್. ಇತಿಹಾಸದ ಘಟನೆಗಳು ಇತಿಹಾಸಕ್ಕೆ ಸೇರಿರ್ತವೆ. ಅದನ್ನ ಇಟ್ಕೊಂಡು ಇವತ್ತು ರಾಜಕಾರಣ ನಡೀತಾ ಇದೆ ಅಂತ ನನ್ನ ನೇರವಾದಂತ ಒಂದು ಅಭಿಪ್ರಾಯ. ಸೊ ಇದು ರಾಜ್ಯದ 6.5 ಕೋಟಿ ಜನರಿಗೆ ಬೇಕಿತ್ತ? ಇತಿಹಾಸದಲ್ಲಿ ಯಾರ್ಯಾರು ಏನು ಅನ್ನೋದು ಈಗ ಪುಸ್ತಕಗಳಲ್ಲಿ ಬಂದೋಗಿದೆ. ಟಿಪ್ಪು ಸುಲ್ತಾನ್ ಬಗ್ಗೆ ಪರನೂ ಇದೆ, ವಿರೋಧನೂ ಇದೆ. ಅನೇಕ ರಾಜ್ಯಗಳ ಬಗ್ಗೆ ಹೈದರಾಬಾದ್ ನಿಜಾಮ ಏನೇನು ಹಿಂಸೆ ಮಾಡ್ದ ಅದು ಕೂಡ ಇತಿಹಾಸದಲ್ಲಿ ದಾಖಲೆ. ಹೈದರಾಬಾದ್ ನಿಜಾಮು ಪೇಶುಗಳು ಯಾರ್ಯಾರು ಏನೇನು ಮಾಡಿದ್ರು ಅನ್ನೋದು ಗೊತ್ತಾ ಇದೆ. ಆದ್ರೆ ಎಲ್ಲೋ ಆಗ್ತಾ ಇದೆ. ಮೈಸೂರದವರೆಗೂ ಟಿಪ್ಪು ಮಸೂದನ್ ಅವರೇ ತಾವು ಹೇಳ್ತಾ ಇದ್ರಿ, ಹೌದು ಅಪ ಧರ್ಮಾಂಧ, ದೇಶದ್ರೋಹಿ, ಮತಾಂತರ ಮಾಡ್ತಾ ಇದ್ದ, ನಿರ್ದಯವಾಗಿ ಸಾಯಿಸ್ತಾ ಇದ್ದ. ಸೊ ಹಾಗಿದ್ರೆ ನಿಮ್ಮದೇ ಸರ್ಕಾರದಲ್ಲಿ ಆಯ್ತು, ನೀವು ಕಾಂಗ್ರೆಸ್ ಬೈತಾ ಇದ್ರಿ, ಅವರು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡ್ತಾ ಇದ್ರೆ, ಮುಸ್ಲಿಮರು ವೋಟ್ ಮೇಲೆ ಕಣ್ಣಿಟ್ಟಿದ್ದಾರೆ, ಓಕೆ ರಾಜಕೀಯಕ್ಕೆ ಮಾಡ್ತಾ ಇದ್ದಾರೆ. ಸೊ ನೀವು ಕೂಡ ಜಗದೀಶ್ ಶೆಟ್ಟರ್ ಇದ್ದಾಗ ಒಂದು ಪುಸ್ತಕ ತರ್ತಾರೆ, ಅದಕ್ಕೆ ಜಗದೀಶ್ ಶೆಟ್ಟರು ಏನು ಮುನ್ನುಡಿ ಬರೀತಾರೆ. ಅದಾದ ನಂತರ ಗೋವಿಂದ ಕಾರಜೋಳಗಳು ಮುನ್ನುಡಿ ಬರೀತಾರೆ. ರಾಷ್ಟ್ರಪತಿ ಕೋವಿಂದ್ ಬಂದು ವಿಧಾನಸಭೆಯಲ್ಲಿ ಭಾಷಣ ಮಾಡ್ತಾರೆ. ಒಬ್ಬ ಒಳ್ಳೆಯ ರಾಜ, ಆತನಿಗೆ ದೂರದೃಷ್ಟಿ ಇತ್ತು, ಆತ ಏನು ಮಿಸೈಲ್ ಮ್ಯಾನ್ ಅಂತೆಲ್ಲ ಹೇಳ್ತಾರೆ. ಸೊ ಹಾಗಿರುವಾಗ ಆಗೊಂದು ಈಗೊಂದು ಯಾಕೆ ಯಡಿಯೂರಪ್ಪನವ್ರು KJP ಇದ್ದಾಗ ಟಿಪ್ಪುನ ಪೇಟ ಹಾಕೊಳ್ತಾರೆ, ಅಶೋಕ್ ಅವ್ರು ಪೇಟ ಹಾಕೊಳ್ತಾರೆ. ಅವಾಗ ಈ ಧರ್ಮಾಂಧತೆ, ಈ ಮಾರಣೋಮ, ಈ ಮತಾಂತರ ಯಾವ ಗೊತ್ತಾಗ್ಲಿಲ್ವ ನಿಮ್ಮ ನಾಯಕರುಗಳಿಗೆ?